10ನೇ ತರಗತಿಯ ಸಂಖ್ಯಾಶಾಸ್ತ್ರ ಪಾಠಕ್ಕೆ ಸಂಬಂಧಪಟ್ಟಂತೆ ಆಲೇಖಗಳನ್ನು ರಚಿಸತಕ್ಕಂಥ ವಿಷಯವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ದತ್ತಾಂಶಗಳ ನಕ್ಷಾ ಪ್ರತಿನಿಧಿಸುವಿಕೆ ಅಥವಾ ಆಲೇಖಗಳನ್ನು ರಚನೆ 10ನೇ ತರಗತಿಗೆ 3 ಅಂಕದ ಒಂದು ಪ್ರಶ್ನೆ ಇರ್ತದೆ. ಅದರಲ್ಲಿ 10ನೇ ತರಗತಿಯಲ್ಲಿ ಇರತಕ್ಕಂಥ ವಿಷಯ ಯಾವುದಪ್ಪ ಅಂತಂದ್ರೆ ಸಂಚಿತ ಆವೃತ್ತಿ ವಿತರಣಾ ನಕ್ಷೆ ಅಥವಾ ಓಜಿವನ್ನು ರಚಿಸಿ ಅಂತಕ್ಕಂಥ ಒಂದು ಲೆಕ್ಕ ಇರ್ತದೆ. ಇದರಲ್ಲಿ 2 ವಿಧಾನಗಳದಾವ. ತಮಗೆ ಈಗಾಗಲೇ ಗೊತ್ತಿರುವಂತೆ ಸಂಚಿತ ಆವೃತ್ತಿ ವಿತರಣಾ ನಕ್ಷೆ ಕಡಿಮೆ ಇರುವ ವಿಧಾನ ಅನ್ನೋದು ಒಂದನೇದಾದ್ರೆ, ಎರಡನೇದು ಅಧಿಕವಿರುವ ವಿಧಾನ, ಓಜಿಯು ಅಧಿಕವಿರುವ ವಿಧಾನವನ್ನು ಈಗ ತಿಳ್ಕೊಳ್ಳೋಣ. ಇದಕ್ಕೊಂದು ಲೆಕ್ಕವನ್ನು ಪರಿಗಣಿಸಿಕೊಳ್ಳೋಣ. ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳಿಗೆ ಸಂಬಂಧಪಟ್ಟಂತೆ ಕೋಷ್ಟಕವನ್ನು ಕೊಟ್ಟಿದೆ. ಈ ಕೋಷ್ಟಕದ ದತ್ತಾಂಶಗಳಿಂದ ಅಧಿಕ ಇರುವ ಓಜಿವನ್ನು ರಚಿಸಿ ಅಂತ ಒಂದು ಲೆಕ್ಕವನ್ನು ಕೊಡ್ತಾರೆ. ಆ ಲೆಕ್ಕವನ್ನು ಕೊಟ್ಟಾಗ ನಾವು ಏನು ನೋಡಬೇಕು? ಈ ಕೋಷ್ಟಕದಲ್ಲಿ ಪಡೆದ ಅಂಕಗಳು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಾಗ ಈ ಎಡಗಡೆ ಸೈಡ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಬೇಕು. ಇಲ್ಲಿ 0 ಅಥವಾ 0ಗಿಂತ ಅಧಿಕ ಅಂತ ಕೊಟ್ಟಾರ, ಹೀಗಿರಬಹುದು. ಅಥವಾ ಇಲ್ಲಿ ವರ್ಗಾಂತರ ಇಲ್ಲಿಂದ ಇಲ್ಲಿಯವರೆಗೆ ಅಂತ ಇರ್ಬೋದು. ಈಗ 0 ಅಥವಾ 0ಕ್ಕಿಂತ ಅಧಿಕ, 10 ಅಥವಾ 10ಕ್ಕಿಂತ ಅಧಿಕ, 20 ಅಥವಾ 20ಕ್ಕಿಂತ ಅಧಿಕ, 30 ಅಥವಾ 30ಕ್ಕಿಂತ ಅಧಿಕ, 40 ಅಥವಾ 40ಕ್ಕಿಂತ ಅಧಿಕ, ಈ ರೀತಿ ದತ್ತಾಂಶಗಳನ್ನ ಕೊಟ್ಟಿದ್ರೆ ಬಲಗಡೆ ಸೈಡ್ ಇರ್ತಕ್ಕಂಥವು ಇವು ಆವೃತ್ತಿಗಳ ಸಂಚಿತ ಮೊತ್ತ ಅಥವಾ ಸಂಚಿತ ಆವೃತ್ತಿಗಳು. ಇಲ್ಲಿ ಕೋಷ್ಟಕದಲ್ಲಿ 0 ಅಥವಾ 0ಗಿಂತ ಅಧಿಕವಾಗಿರ್ತಕ್ಕಂಥವು 53 ದಾಖಲೆಗಳದಾವೆ ಅಥವಾ ವಿದ್ಯಾರ್ಥಿಗಳದಾರ. 10 ಅಥವಾ 10ಕ್ಕಿಂತ ಅಧಿಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು 48 ಅದಾರ. ಈ ರೀತಿ ಈ ಆವೃತ್ತಿಗಳ ಸಂಚಿತ ಮೊತ್ತವನ್ನು ಕೊಟ್ಟಿರ್ತಾರೆ. ಇಲ್ಲಿ ಅಧಿಕವಾದಾಗ ಇದು ಮೇಲ್ಭಾಗದಿಂದ ಕೆಳಭಾಗದಲ್ಲಿ ಕಡಿಮೆ ಆಗ್ತಾ ಬಂದಿರ್ತವೆ ಆವೃತ್ತಿಗಳ ಸಂಚಿತ ಮೊತ್ತ, ಅಥವಾ ಕೆಳಭಾಗದಿಂದ ಇವು ಹೆಚ್ಚಳ ಹಾಕೋತ ಹೋಗಿರ್ತವೆ. ಈ ರೀತಿ ದತ್ತಾಂಶಗಳಿರ್ತಾವೆ. ಆವಾಗ ಅಧಿಕವಿರುವ ವಿಧಾನವನ್ನು ನಾವು ಯಾವ ರೀತಿ ಬಿಡಿಸಬೇಕು ಅನ್ನೋದು ನೋಡೋಣ. ನೇರವಾಗಿ ಕೋಷ್ಟಕ ಈ ರೀತಿ ಕೊಟ್ಟಾಗ ನಾವೇನು ಮಾಡಬೇಕು ಅಂದ್ರೆ ಯಾವ ರೀತಿ ಓಜಿಯು ನಕ್ಷೆಯನ್ನು ತೆಗಿಬೇಕು. ಈಗ ಓಜಿಯು ನಕ್ಷೆಯನ್ನು ತೆಗಿಲಿಕ್ಕೆ ನಾವೇನು ಮಾಡ್ಬೇಕಂತಂದ್ರೆ 2 ಅಕ್ಷಗಳನ್ನು ಗುರುತಿಸ್ಕೊಳ್ಬೇಕು. 2 ಅಕ್ಷಗಳನ್ನು ಪರಸ್ಪರ ಲಂಬವಾಗಿರ್ತಕ್ಕಂಥದ್ದು. ಒಂದು ಎಕ್ಸ್ ಅಕ್ಷ, ಇದಕ್ಕೆ ಲಂಬವಾಗಿರ್ತಕ್ಕಂಥದ್ದು ಇನ್ನೊಂದು ವಾಯ್ ಅಕ್ಷ. ನಾನು ಈಗಾಗಲೇ ರಚನೆ ಮಾಡ್ಕೊಂಡಿದ್ದೀನಿ. ಸಮಯವನ್ನು ಕಡಿಮೆ ತೆಗೆದುಕೊಳ್ಳೋ ಸಲುವಾಗಿ, ಕಡಿಮೆ ಸಮಯದಲ್ಲಿ ವಿಷಯವನ್ನು ಹೆಚ್ಚಿಗೆ ತಿಳಿಸೋ ಸಲುವಾಗಿ ಈ ರೀತಿ ಮೊದಲೇ ಹೊಡೆದೀನಿ. ನೀವು ಇವುಗಳನ್ನ ರಚನೆ ಮಾಡಿಕೊಳ್ಬೇಕು. ಒಂದು ಎಕ್ಸ್ ಅಕ್ಷ, ಇನ್ನೊಂದು ವಾಯ್ ಅಕ್ಷ, ಪರಸ್ಪರ ಲಂಬವಾಗಿರ್ತಕ್ಕಂಥದ್ದು. ಎಕ್ಸ್ ಅಕ್ಷಕ್ಕೆ ವರ್ಗಾಂತರದ ಕೆಳಮಿತಿಗಳನ್ನು ಪರಿಗಣಿಸಬೇಕು. ಎಕ್ಸ್ ಅಕ್ಷಕ್ಕೆ ವರ್ಗಾಂತರದ ಕೆಳಮಿತಿಗಳು ಅಥವಾ ಇದಕ್ಕೆ ಕ್ಷಿತಿಜ ಅಕ್ಷ ಅಂತಲೂ ಕರೀತಾರೆ. ಇನ್ನು ಇದಕ್ಕೆ ಲಂಬವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಲಂಬ ಅಕ್ಷ ಅಥವಾ ವಾಯ್ ಅಕ್ಷ. ಈ ವಾಯ್ ಅಕ್ಷಕ್ಕೆ ಆವೃತ್ತಿಗಳ ಸಂಚಿತ ಮೊತ್ತವನ್ನು ತಗೋತೀವಿ. ಹಾಗಾದರೆ ವರ್ಗಾಂತರದ ಕೆಳಮಿತಿಗಳನ್ನು ಗುರುತಿಸಲಿಕ್ಕೆ 1 ಸೆಂಟಿಮೀಟರ್ದು ನಾವು ಏನಪ್ಪ ಅಂದ್ರೆ ಈ ಅಕ್ಷದ ಮೇಲೆ ಬಿಂದುಗಳನ್ನು ಗುರುತಿಸ್ತಾ ಬರಬೇಕು. ಆವಾಗ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ = ಎಷ್ಟು ಅನ್ನೋದನ್ನು ಗುರುತಿಸಲಿಕ್ಕೆ ನಮಗೆ ಸಹಾಯಕ ಆಗ್ತದೆ. ಈಗ ಇಲ್ಲಿ ಎಕ್ಸ್ ಅಕ್ಷ ಮೇಲೆ ವರ್ಗಾಂತರದ ಕೆಳಮಿತಿಗಳನ್ನು ತಗೊಳ್ಳೋದ. ಇಲ್ಲಿ ನಮ್ಮ ಕೋಷ್ಟಕ ಪ್ರಾರಂಭವಾಗಿರೋದು ಏನಪ್ಪ ಅಂದ್ರೆ 0 ಅಥವಾ 0ಗಿಂತ ಅಧಿಕ. ಹೀಗಾಗಿ ಇದು 0ಯಿಂದ ಪ್ರಾರಂಭವಾಗಿದೆ. ಇಲ್ಲಿ 0. ಆಮೇಲೆ ವರ್ಗಾಂತರದ ಗಾತ್ರ 10 ಇರ್ತಕ್ಕಂಥದ್ದು. ಪ್ರತಿ ದತ್ತಾಂಶಗಳ ನಡುವೆ 10 ಹೆಚ್ಚಳ ಆಗ್ಯದ. ಹೀಗಾಗಿ ಏನು ಮಾಡಬೇಕು ಅಂದ್ರೆ ಇಲ್ಲಿ ಮೊದಲನೇ ಬಿಂದು 10, ಎರಡನೇ ಬಿಂದು 20, ಮೂರನೇ ಬಿಂದು 30, 40, 50, 60, ಪ್ರತಿ 1 ಸೆಂಟಿಮೀಟರ್ಗೆ 10 ಬೆಲೆಗಳು ಹೆಚ್ಚಳ ಆಗ್ತಾ ಹೋಗ್ತಾವ. ಆ ರೀತಿ ನಾವು ಇಲ್ಲಿ ಬೆಲೆಗಳನ್ನು ತಗೊಳ್ತಾ ಹೋಗಿದ್ದೀವಿ.
ಬೆಲೆಗಳನ್ನು ತೊಗೋತೀವಿ. ಕೊನೆಗೆ ಇದು 100, ಅದರ ಮುಂದೆ ಬೇಕಾದ್ರೆ ತೊಗೋಬೋದು. ಇಲ್ಲಿ ವರ್ಗಾಂತರದ ಬೆಲೆಗಳನ್ನು 10, 20, 30 ಸೂಚಿಸೋದ್ರಿಂದ 1 ಸೆಂಟಿಮೀಟರ್ಗೆ 10 ವರ್ಗಾಂತರಗಳನ್ನು ತೆಗೆದುಕೊಂಡಾಗ ನಮ್ಮ ಸ್ಕೇಲ್ ಏನಾಯ್ತಪ್ಪ ಅಂದ್ರೆ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ = 10 ವರ್ಗಾಂತರ. ಇಲ್ಲಿ ಸ್ಕೇಲ್ ಬರೀಬೇಕು. ಇನ್ನು ವಾಯ್ ಅಕ್ಷಕ್ಕೆ ಸಂಬಂಧಪಟ್ಟಂತೆ ಆವೃತ್ತಿಗಳು ಸಂಚಿತ ಮೊತ್ತ ಅಥವಾ ಸಂಚಿತ ಆವೃತ್ತಿ ಅಂತ ಕರಿತೀವಿ. ಇಲ್ಲಿ 8ರಿಂದ ಪ್ರಾರಂಭವಾಗ್ಯದ, ಆಮೇಲೆ ಗರಿಷ್ಠ 53 ಅದ. ಹೀಗಾಗಿ ನಾವೇನು ಮಾಡ್ಬೇಕಂದ್ರೆ 1 ಸೆಂಟಿಮೀಟರ್ = 10 ಮಾನಗಳನ್ನು ಅಥವಾ 10 ಆವೃತ್ತಿಗಳನ್ನು ತೆಗೆದುತ್ತಾ ಹೋಗ್ಬೇಕು. 10, 20, 30, 40, 50, 60 ಈ ರೀತಿ ವಾಯ್ ಅಕ್ಷಕ್ಕೆ ಪ್ರತಿ ಸೆಂಟಿಮೀಟರ್ಗೆ 10 ಬೆಲೆಗಳನ್ನು ಹೆಚ್ಚಳ ಮಾಡ್ಕೊತ ಹೋದಾಗ ವಾಯ್ ಅಕ್ಷದ ಬೆಲೆ 1 ಸೆಂಟಿಮೀಟರ್ = 10 ಆವೃತ್ತಿಗಳು. ಈ ರೀತಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಕ್ಕೆ ನಾವು ಏನಪ್ಪ ಅಂತಂದ್ರೆ ಈ ಸ್ಕೇಲನ್ನು ತೆಗೆದುಕೊಳ್ಳುವಾಗ ವರ್ಗಾಂತರಕ್ಕೆ ಅನುಸರಿಸಿ ಆವೃತ್ತಿಗಳ ಸಂಚಿತ ಮೊತ್ತ ಬೆಲೆಗಳನ್ನು ನಾವೇನು ಗುರುತಿಸಿಕೊಳ್ಬೇಕು. ಗುರುತಿಸಿಕೊಂಡು ಈ ಕೋಷ್ಟಕದ ಬೆಲೆಗಳನ್ನು ನಾವು ಈ ನಕ್ಷೆಯಲ್ಲಿ ಪ್ರತಿನಿಧಿಸಲಿಕ್ಕೆ ಈ ಚೌಕೋಳಿ ಹಾಳೆ ಅಥವಾ ಬಿಳಿ ಹಾಳೆಯ ಮೇಲೆ ಗೆರೆಗಳನ್ನು ಗುರುತಿಸಿಕೊಂಡು ಈ ಬೆಲೆಗಳನ್ನು ನಾವೇನು ಮಾಡಬೇಕು ಅಂತಂದ್ರೆ ಇದು ಮಾಡ್ತಾ ಹೋಗಬೇಕು. ಹಾಗಾದ್ರೆ ಮೊದಲನೇ ಬಿಂದುವನ್ನು ಗುರುತಿಸ್ಕೊಳ್ಳೋಣ. ಮೊದಲನೇ ಬಿಂದುವನ್ನು ಈಗ ಗುರುತಿಸ್ಕೊಳ್ಳೋಣ. 0 ಇಂದ 53. ಈಗ 0ಯಿಂದ ಪ್ರಾರಂಭ ಮಾಡಿಕೊಂಡು ವರ್ಗಾಂತರ 0ಯಿಂದ ಏನು ಮಾಡ್ಬೇಕಂತಂದ್ರೆ 53 ಸಂಚಿತ ಆವೃತ್ತಿಗಳ ಮೊತ್ತ ಅಂದ್ರೆ 50 ಮುಂಭಾಗದಲ್ಲಿ 3 ಗೆರೆ ಅಂದ್ರೆ 0ಯಿಂದ ಪ್ರಾರಂಭ ಆಗಿರೋದ್ರಿಂದ ಇದು ಅಕ್ಷದ ಮೇಲೆ ಬರ್ತದೆ. ನೆಕ್ಸ್ಟ್ ಎರಡನೇ ಬೆಲೆ 10 ಅಥವಾ 10ಕ್ಕಿಂತ ಅಧಿಕ ಇರ್ತದೆ. ಈ ವರ್ಗಾಂತರದ ನಾವು ಏನಪ್ಪ ಅಂದ್ರೆ ಕೆಳಮಿತಿಯನ್ನು ತಗೊಳ್ಳೋದ್ರಿಂದ ಈ ಬೆಲೆಯನ್ನು ಪರಿಗಣಿಸ್ಕೊಳ್ತೀವಿ. 10ರಿಂದ 48 ಸೂಚಿಸಬೇಕು. 10ರಿಂದ ಪ್ರಾರಂಭಿಸಿ 40 ಆದ ನಂತರ 8 ಗೆರೆ ಅಥವಾ 8ನೇ ಗೆರೆ ಅಂತ ಪರಿಗಣಿಸ್ಕೊಳ್ಬೋದು. ಚೌಕಳಿ ಕೋಷ್ಟಕದಲ್ಲಿ ಗುರುತಿಸುವ ರೀತಿಯಲ್ಲಿ ಗುರುತಿಸ್ತಾ ಹೋಗೋದು. ಮುಂದೆ 20ರಿಂದ 45, 20ರಿಂದ ಪ್ರಾರಂಭಿಸಿ 40, ಮುಂದೆ 45. ಈ ಬಿಂದುಗಳನ್ನು ನೀವು ಗುರುತಿಸ್ತಾನೆ ಹೋಗ್ಬೋದು. 20ರಿಂದ 45 ಸೂಚಿಸ್ತಕ್ಕಂಥದ್ದು, ಇದು 10ರಿಂದ 48 ಈ ರೀತಿ ಅವುಗಳನ್ನು ಗುರುತಿಸ್ತಾನೆ ಹೋಗ್ಬೋದು. ಮುಂದೆ 30ರಿಂದ 41, 30ರಿಂದ ಪ್ರಾರಂಭಿಸಿ 41, 40ರ ನಂತರ 1 ಗೆರೆ. ಮುಂದಿನ ಬಿಂದು 40ರಿಂದ 38, 40ರಿಂದ ಪ್ರಾರಂಭಿಸಿ 38, ಇದು 30, ಮುಂದೆ 8ನೇ ಗೆರೆ. ಮುಂದಿನ ಬೆಲೆ 50ರಿಂದ 35, 50ರಿಂದ ಪ್ರಾರಂಭಿಸಿ 35, 50ರಿಂದ ಪ್ರಾರಂಭಿಸಿ 35. ಅದೇ ಥರ 60ರಿಂದ ಪ್ರಾರಂಭಿಸಿ 31ರವರೆಗೆ, 60ರಿಂದ ಪ್ರಾರಂಭಿಸಿ 31ರವರೆಗೆ, ಇದು 30, ಮುಂದೆ 31. ಮುಂದೆ 70ರಿಂದ ಪ್ರಾರಂಭಿಸಿ 24, 70ರಿಂದ ಪ್ರಾರಂಭಿಸಿ ಏನಪ್ಪ ಅಂತಂದ್ರೆ 24, 20, ಮುಂದೆ 4 ಗೆರೆ. ಮುಂದಿನ ಬೆಲೆ 80ರಿಂದ ಪ್ರಾರಂಭಿಸಿ 15, 80ರಿಂದ ಪ್ರಾರಂಭಿಸಿ 10, 15. ಇದು ಏನಪ್ಪ ಅಂತಂದ್ರೆ 80 ಆವೃತ್ತಿಗಳು ಅಥವಾ 80 ವರ್ಗಾಂತರದ ಕೆಳಮಿತಿ. ಅಲ್ಲಿಂದ ಏನಪ್ಪ ಅಂತಂದ್ರೆ ಅಲ್ಲಿಂದ 15ನೇ ಬೆಲೆ, 15ನೇ ಬೆಲೆ ಈ ಬಿಂದು ಸೂಚಿಸ್ತಕ್ಕಂಥದ್ದು. ಅದೇ ರೀತಿ 98, 90ರಿಂದ ಪ್ರಾರಂಭಿಸಿ 8, 90ರಿಂದ ಪ್ರಾರಂಭಿಸಿ 8. ಈ ರೀತಿ ಬಿಂದುಗಳನ್ನು ಗುರುತಿಸ್ತಾ ಹೋಗಬೇಕು. ಬಿಂದುಗಳನ್ನು ಗುರುತಿಸಿದ ನಂತರ ಎಲ್ಲ ಬಿಂದುಗಳನ್ನು ಗುರುತಿಸಿದ ನಂತರ ಈ ಬಿಂದುಗಳನ್ನು ಸೇರಿಸಿ ನವಿರಾದ ಗೆರೆಯನ್ನು ನಾವೇನು ಮಾಡ್ಬೇಕಂದ್ರೆ ರಚಿಸ್ತಾ ಬರಬೇಕು. ನವಿರಾದ ಗೆರೆಯನ್ನು ಅದು ಕೆಳಮುಖವಾಗಿ ಏನಾಗಿರ್ತದಪ್ಪ ಅಂತಂದ್ರೆ ಚಲಿಸ್ತಾ ಇರ್ತದೆ. ಕೆಳಮುಖವಾಗಿ ಚಲಿಸ್ತಕ್ಕಂಥ ಗೆರೆ ನಮಗೆ ಸಿಗ್ತದೆ. ಹೀಗಾಗಿ
ಕೆಳಮುಖವಾಗಿ ಚಲಿಸ್ತಕ್ಕಂಥ ಗೆರೆ, ಅದು ನವಿರಾದ ಎಲ್ಲ ಬಿಂದುಗಳನ್ನ ಸೇರಿಸಿ ರೇಖೆಯನ್ನು ಹೊಡಿತಾ ಬರಬೇಕು. ಇದು ಏನಪ್ಪ ಅಂದ್ರೆ ಓಜಿಯು ಅಧಿಕವಿರುವ ವಿಧಾನ, ಅಧಿಕ ಓಜಿಯು ಅಂತ ಕರಿಬೋದು. ಅಧಿಕ ಓಜಿಯುವನ್ನು ರಚನೆ ಮಾಡೋದು. ಇದು ಮೇಲ್ಭಾಗದಿಂದ ಕೆಳಭಾಗದಲ್ಲಿ ಏನಪ್ಪ ಅಂದ್ರೆ ಚಲಿಸಿರ್ತದೆ. ಕಡಿಮೆ ಇರುವ ವಿಧಾನದಲ್ಲಿ ಓಜಿಯು ಕೆಳಭಾಗದಿಂದ ಗೆರೆ ಪ್ರಾರಂಭಿಸಿ ಮೇಲ್ಭಾಗದಲ್ಲಿ ಹೋಗಿದ್ರೆ, ಇದು ಮೇಲ್ಭಾಗದಿಂದ ಪ್ರಾರಂಭಿಸಿ ಕೆಳಭಾಗದಲ್ಲಿ ಬರತಕ್ಕಂಥ ಒಂದು ನಕ್ಷೆ ಆಗಿರ್ತದೆ. ಇದು ವರ್ಗಾಂತರದ ಕೆಳಮಿತಿಗಳನ್ನು ಆಧರಿಸಿಕೊಂಡು ಆವೃತ್ತಿಗಳ ಸಂಚಿತ ಮೊತ್ತವನ್ನು ಅನುಸರಿಸಿ ರಚಿಸಿದಂಥ ಒಂದು ಚಿತ್ರವಾಗಿರೋದ್ರಿಂದ ಇದನ್ನು ಓಜಿಯು ಅಂತ ಕರಿತೀವಿ. ಇದು ಓಜಿಯುಗಳನ್ನು ರಚನೆ ಮಾಡಲಿಕ್ಕೆ ಒಂದು ಮಾದರಿಯ ಲೆಕ್ಕ. ಇವತ್ತು ನಾವು 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಒಂದು ಲೆಕ್ಕವನ್ನು ಪರಿಗಣಿಸ್ಕೊಳ್ಳೋಣ. ದತ್ತಾಂಶಗಳನ್ನು ನಕ್ಷೆಯ ರೂಪದಲ್ಲಿ ಪ್ರತಿನಿಧಿಸುವುದು ಅಥವಾ ಆಲೇಖಗಳ ರಚನೆ. 10ನೇ ತರಗತಿಯಲ್ಲಿ 3 ಅಂಕದ ಪ್ರಶ್ನೆಗಳಲ್ಲಿ ಇದು ಪ್ರಮುಖವಾದದ್ದು. 3 ಅಂಕದ ಪ್ರಶ್ನೆ, ಅದು ಚಿತ್ರಗಳನ್ನು ಬರಿತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ, ಇವು ಸ್ಕಿಲ್ಗೆ ಸಂಬಂಧಪಟ್ಟಂತೆ ಇರೋದರಿಂದ ಈ ಲೆಕ್ಕಗಳು ಪ್ರತಿ ಪರೀಕ್ಷೆಯಲ್ಲಿ ಬರ್ತಾ ಹೋಗ್ತಾವೆ. ಹೀಗಾಗಿ ಓಜಿಯುವನ್ನು ಪರೀಕ್ಷಾ ದೃಷ್ಟಿಯಿಂದ ನಾವು ಪರಿಗಣಿಸಿಕೊಂಡ. ಇದರಲ್ಲಿ 2 ಲೆಕ್ಕಗಳು, ಒಂದು ಅಧಿಕವಿರುವ ವಿಧಾನದಿಂದ ಓಜಿಯು ರಚಿಸಿ ಅಥವಾ ಕಡಿಮೆ ಇರುವ ವಿಧಾನದಿಂದ ಓಜಿಯುವನ್ನು ರಚಿಸಿ ಅಂತ ಕೊಟ್ಟಿರ್ತಾರೆ. ಈಗ ಅಧಿಕವಿರುವ ವಿಧಾನವನ್ನು ನಾವು ಯಾವ ರೀತಿ ರಚನೆ ಮಾಡಬೇಕು ಅನ್ನೋದು ನೋಡೋಣ. ಈ ಒಂದು ಲೆಕ್ಕವನ್ನು ಪರಿಗಣಿಸ್ಕೊಳ್ಳೋಣ. ಒಂದು ಕಾರ್ಖಾನೆಯಲ್ಲಿ 50 ಕೆಲಸಗಾರರ ದೈನಂದಿನ ಆದಾಯದ ಕೋಷ್ಟಕವನ್ನು ಕೊಡಲಾಗಿದೆ ಅಥವಾ ಇಂತಿದೆ. ಈ ದತ್ತಾಂಶಗಳಿಗೆ ಅಧಿಕ ಇರುವ ಒಂದು ಓಜಿಯುವನ್ನು ರಚಿಸಿ ಅಂತ ಒಂದು ಲೆಕ್ಕ ಕೊಡೋದು. ಕೊಟ್ಟಂಥ ಕೋಷ್ಟಕ ಈ ರೀತಿ ಇರ್ತದೆ. ಆದಾಯ ರೂಪಾಯಿಗಳಲ್ಲಿ ಅಂದರೆ ವರ್ಗಾಂತರಗಳನ್ನು ಕೊಡಲಾಗಿರ್ತದೆ. ಕೆಲಸಗಾರರ ಸಂಖ್ಯೆ ಆವೃತ್ತಿಗಳ ರೂಪದಲ್ಲಿ ಕೊಡಲಾಗಿರ್ತದೆ. ಇದನ್ನೇನು ಅರ್ಥೈಸ್ಕೊಳ್ಬೇಕು? ನಾವು ಅರ್ಥೈಸ್ಕೊಳ್ಬೇಕಾದದ್ದು 100ರಿಂದ 120 ರೂಪಾಯಿ ದೈನಂದಿನ ಆದಾಯವನ್ನು ಪಡಿತಕ್ಕಂಥ ಕೆಲಸಗಾರರು 5 ಜನ ಆದಾರ. 120ರಿಂದ 140 ಆದಾಯವನ್ನು ಪಡಿತಕ್ಕಂಥವ್ರು 10 ಜನ ಆದಾರ. 140ರಿಂದ 160 ಆದಾಯವನ್ನು ಪಡಿತಕ್ಕಂಥವ್ರು 20. ಈ ರೀತಿ ಆಯಾ ಗುಂಪಿನಲ್ಲಿ ಎಷ್ಟು ಜನ ಅದಾರ ಅನ್ನೋದನ್ನು ಇಲ್ಲಿ ಆವೃತ್ತಿಗಳು ಸೂಚಿಸಿರ್ತಾವೆ. ಹೀಗಿದ್ದಾಗ ಇದರ ಓಜಿಯುವನ್ನು ರಚಿಸುವುದು. ನಮಗೆ ಓಜಿಯುವನ್ನು ರಚನೆ ಮಾಡಲಿಕ್ಕೆ ಆವೃತ್ತಿಗಳ ಸಂಚಿತ ಮೊತ್ತ ಬೇಕು. ಆವೃತ್ತಿಗಳ ಸಂಚಿತ ಮೊತ್ತ. ಹೀಗಾಗಿ ಈ ದತ್ತಾಂಶಗಳಲ್ಲಿ ಆವೃತ್ತಿಗಳ ಮಾತ್ರ ಇರೋದ್ರಿಂದ ಆವೃತ್ತಿಗಳ ಸಂಚಿತ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಕೋಷ್ಟಕವನ್ನು ಪರಿವರ್ತನೆ ಮಾಡಬೇಕು. ಹೀಗಾಗಿ ಅಧಿಕವಿರುವ ವಿಧಾನದಲ್ಲಿ ಕೋಷ್ಟಕವನ್ನು ಯಾವ ರೀತಿ ಪರಿವರ್ತನೆ ಮಾಡುತ್ತೆ ಅನ್ನೋದನ್ನು ಈಗ ನೋಡೋಣ. ಇಲ್ಲಿ ಕೋಷ್ಟಕವನ್ನು ನಾನು ಈಗಾಗಲೇ ರಚನೆ ಮಾಡ್ಕೊಂಡಿದ್ದೀನಿ. ಕೋಷ್ಟಕ ಪರಿವರ್ತನೆ ಯಾವ ರೀತಿ ಮಾಡೋದು? ಮೊದಲನೇ ಕಾಲಮ್ನಲ್ಲಿ ಆದಾಯ ರೂಪಾಯಿಗಳಲ್ಲಿ ಇರಲಿ, ಅದೇ ಸೇಮ್. ಕೆಲಸಗಾರರ ಸಂಖ್ಯೆ ಅದೇ ಸೇಮ್ ಇನ್ನೊಂದು ಕಾಲಮ್ದಲ್ಲಿರಲಿ. ಇಲ್ಲಿ 10ರಿಂದ 120ವರೆಗೆ 5 ಜನ ಅದಾರ. ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಅಧಿಕವಿರುವ ವಿಧಾನದಲ್ಲಿ ನಾವು ಕೆಳಮಿತಿಯನ್ನು ನಾವು ಪರಿಗಣಿಸ್ಕೋಬೇಕು. ವರ್ಗಾಂತರದ ಕೆಳಮಿತಿಯನ್ನು ಪರಿಗಣಿಸ್ಕೋಬೇಕು. ಕಡಿಮೆ ಇರುವ ವಿಧಾನದಲ್ಲಿ ವರ್ಗಾಂತರದ ಮೇಲ್ಮಿತಿಯನ್ನು ಪರಿಗಣಿಸ್ಕೊಂಡಿದ್ರೆ ಇಲ್ಲಿ ವರ್ಗಾಂತರದ ಕೆಳಮಿತಿಯನ್ನು ಪರಿಗಣಿಸ್ಕೋಬೇಕು. ಹೀಗಾಗಿ 100 ಅಥವಾ 100ಕ್ಕಿಂತ ಅಧಿಕ ಅಂತ ತೋರು. 100 ಅಥವಾ 100ಕ್ಕಿಂತ ಅಧಿಕ. ಹಿಂದಿನ ಲೆಕ್ಕದಲ್ಲಿ ಮೇಲ್ಮಿತಿಯನ್ನು ತೊಗೊಂಡಾಗ ಅಲ್ಲೇನು ಮಾಡಿದ್ದೇವೆ, 120ಕ್ಕಿಂತ ಅಧಿಕ ಅಂತ ಮಾತ್ರ ತೊಗೊಂಡಿದ್ವಿ. ಇಲ್ಲಿ ಹಾಗಲ್ಲ. ಈ ಕೆಳಸೂಚಿಯನ್ನು ತೊಗೊಳೋದ್ರಿಂದ, ಕೆಳಮಿತಿಯನ್ನು ತೊಗೊಳೋದ್ರಿಂದ ಆ ಕೆಳಮಿತಿಯನ್ನು ಸೆಪರೇಟಾಗಿ ತೊಗೊಂಡು ಅಥವಾ ಅದಕ್ಕಿಂತ ಅಧಿಕ ಅಂತ ತೊಗೋಬೇಕು. ನೆಕ್ಸ್ಟ್ 120 ಅಥವಾ 120ಕ್ಕಿಂತ ಅಧಿಕ, 140 ಅಥವಾ 140ಕ್ಕಿಂತ ಅಧಿಕ, 160 ಅಥವಾ 160ಕ್ಕಿಂತ ಅಧಿಕ, 180 ಅಥವಾ 180ಕ್ಕಿಂತ ಅಧಿಕ ಅಂತ ಬರ್ಕೊಂಡು ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಆವೃತ್ತಿಗಳ ಸಂಚಿತ ಮೊತ್ತವನ್ನು ಕಂಡುಹಿಡಬೇಕು. ಇಲ್ಲಿ ಕೆಳಭಾಗದಿಂದ ಪ್ರಾರಂಭ ಮಾಡ್ಕೊಳ್ಳೋದು ಉತ್ತಮವಾದದ್ದು. 180 ಅಥವಾ 180ಕ್ಕಿಂತ ಅಧಿಕ ಇರತಕ್ಕಂಥದ್ದು ಈ ಗುಂಪಿನ ಆವೃತ್ತಿಗಳ ಬೆಲೆಯನ್ನು ನೇರವಾಗಿ ಬರ್ಕೊಳ್ಳೋದು. 10 ಇಲ್ಲಿ 10 ಬರ್ಕೊಳ್ಳೋದು.
ಆಮೇಲೆ 160 ಅಥವಾ 160ಕ್ಕಿಂತ ಅಧಿಕವಾಗಿದೆ ಅಂದರೆ 5 160 ಮತ್ತು 180 ಗುಂಪಿನಲ್ಲಿದೆ. ಅದಕ್ಕಿಂತ ಅಧಿಕವಾಗಿರೋ ಎಲ್ಲ ಬಂದು, ಹೀಗಾಗಿ 10 ಮತ್ತು 5 ಸೇರಿಸಿ 15 ಅಂತ ಇಟ್ಕೊಳ್ಳೋದು. ಈ ಕೆಳಗಿನ ಎರಡೂ ಬೆಲೆಗಳನ್ನು ಸೇರಿಸಿಕೊಂಡು ಮುಂದಿನ ಕಾಲಮ್ನಲ್ಲಿ ಇಡೋದು. ಅದೇ ಪ್ರಕಾರ ಕೆಳಗಿನ ಮೂರೂ ಬೆಲೆಗಳನ್ನು ಸೇರಿಸಿಕೊಂಡು ಇಲ್ಲಿ ಕೊಡೋದು. ಅಂದರೆ 10 5 15 15 ಅಧಿಕ 20 35. ನೆಕ್ಸ್ಟ್ ಅದೇ ರೀತಿ ಮುಂದಿನ ಕಾಲಮ್ದಲ್ಲಿ ಕೆಳಭಾಗದಿಂದ ಪ್ರಾರಂಭಿಸಿ 10 ಪ್ಲಸ್ 5 15 ಪ್ಲಸ್ 20 35 ಪ್ಲಸ್ 15 45 ಅಂತ ಇಟ್ಕೊಳ್ಳೋದು. ಕೊನೆಯದಾಗಿ ಈ ಎಲ್ಲ ಬೆಲೆಗಳನ್ನು ಸೇರಿಸಿಕೊಂಡು ಇಲ್ಲಿಡೋದು. ಅಥವಾ ಈ ಕೆಲಸಗಾರರ ಒಟ್ಟು ಸಂಖ್ಯೆಯನ್ನು ಮೇಲ್ಭಾಗದಲ್ಲಿ ಇಟ್ಟುಕೊಂಡು ಮುಂದಿನ ವರ್ಗಾಂತರದ ಬೆಲೆಗಳ ಆವೃತ್ತಿಗಳನ್ನು ಕಳಿತಾ ಬರುವುದು. ಅಂದರೆ ಏನು, 50ರಲ್ಲಿ 5 ಕಳೆದ್ರೆ 45 ಬಂತು, 45ರಲ್ಲಿ 10 ಕಳೆದ್ರೆ 35 ಬಂತು, 35ರಲ್ಲಿ 20 ಕಳೆದ್ರೆ 15 ಬಂತು, 15ರಲ್ಲಿ 5 ಕಳೆದ್ರೆ 10 ಬಂತು. ಈ ರೀತಿಯನ್ನು ಇಟ್ಕೋಬಹುದು. ನಾವು ಸಾಮಾನ್ಯವಾಗಿ ಕೆಳಭಾಗದಿಂದ ಕೂಡಿಸಿ ಇಡ್ರಪ್ಪ ಅಂದಿರ್ತೀವಿ. ಯಾವುದೇ ವಿಧಾನವನ್ನು ಅನುಸರಿಸಿ ಸಹಿತ ಕಾರ್ಖಾನೆಯಲ್ಲಿ ಕೆಲಸಗಾರರ ಸಂಖ್ಯೆ ಎಷ್ಟದನೋ ಅದು ಮೇಲ್ಭಾಗದಲ್ಲಿ ಬಂದಿರಬೇಕು. ಈ ರೀತಿ ಕೋಷ್ಟಕವನ್ನು ಪರಿವರ್ತನೆ ಮಾಡ್ಕೋಬೇಕು. ಕೋಷ್ಟಕ ಪರಿವರ್ತನೆ ಆದ ತರುವಾಯ ನಾವು ನಕ್ಷೆಯನ್ನು ಬರಲಿಕ್ಕೆ ಪ್ರಾರಂಭ ಮಾಡಬೇಕು. ಹಾಗಾದ್ರೆ ಈ ಅಧಿಕವಿರುವ ವಿಧಾನದಲ್ಲಿ ನಾವು ಕೋಷ್ಟಕ ಯಾವ ರೀತಿ ರಚನೆ ಮಾಡ್ಕೋಬೇಕು ಅನ್ನೋದನ್ನು ಈಗ ನೋಡೋಣ. ಇಲ್ಲಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳನ್ನು ನಾವು ರಚನೆ ಮಾಡ್ಕೋಬೇಕು. ಇದು ಎಕ್ಸ್ ಅಕ್ಷ. ಎಕ್ಸ್ ಅಕ್ಷಕ್ಕೆ ಲಂಬವಾದಂಥದ್ದು ಇನ್ನೊಂದು ಅಕ್ಷ ವಾಯ್ ಅಕ್ಷ. ಇಲ್ಲಿ ವಾಯ್ ಅಕ್ಷವನ್ನು ರಚನೆ ಮಾಡ್ಕೋರಿ. ಎಕ್ಸ್ ಅಕ್ಷದ ಗುಂಟ ವರ್ಗಾಂತರದ ಕೆಳಮಿತಿಗಳಂತ ಬರ್ಕೋಬೇಕು. ಎಕ್ಸ್ ಅಕ್ಷದ ಗುಂಟ ವರ್ಗಾಂತರದ ಕೆಳಮಿತಿಗಳು ಅಥವಾ ಕ್ಷಿತಿಜ ಅಕ್ಷಕ್ಕೆ ಸಂಬಂಧಪಟ್ಟಂತೆ ವರ್ಗಾಂತರದ ಕೆಳಮಿತಿಗಳಿರಲಿ. ಇನ್ನು ವಾಯ್ ಅಕ್ಷಕ್ಕೆ ಆವೃತ್ತಿಗಳ ಸಂಚಿತ ಮೊತ್ತ ಅಥವಾ ಲಂಬಾಕ್ಷ ಅಂತ ಕರಿಬಹುದು. ಹೀಗೆ ಮಾಡಿದಾಗ ನಮಗೇನಾಗ್ತದಪ್ಪ ಅಂತಂದ್ರೆ ಸ್ಕೇಲನ್ನು ತೊಗೋಬೇಕು. ಮುಂದಿನ ಹಂತದಲ್ಲಿ ಸ್ಕೇಲನ್ನು ಪರಿಗಣಿಸ್ಕೋಬೇಕು. ವರ್ಗಾಂತರದ ಕೆಳಮಿತಿಗಳು ಇದೇ ಪರಿವರ್ತನೆ ಆದಂಥ ಕೋಷ್ಟಕವನ್ನು ನಾನು ಇಲ್ಲಿ ಸಹಾಯಕ್ಕಾಗಿ ತೆಗೆದುಕೊಳ್ತೀನಿ. ಇಲ್ಲಿ ವರ್ಗಾಂತರದ ಕೆಳಮಿತಿಯನ್ನು ಪರಿಗಣಿಸುವುದರಿಂದ ನಾವು ಇದು 0 ಮೊದಲನೇ ಸೆಂಟಿಮೀಟರ್ದಿಂದ 100, ಮುಂದಿನ 1 ಸೆಂಟಿಮೀಟರ್ 120, ಮುಂದಿಂದು 140, 160, 180 ಈ ರೀತಿ ವರ್ಗಾಂತರದ ಕೆಳಮಿತಿಗಳನ್ನು ಬರಿಬೇಕು. ಈ ಅಕ್ಷದ ಗುಂಟ, ಕ್ಷಿತಿಜ ಅಕ್ಷದ ಗುಂಟ ವರ್ಗಾಂತರದ ಕೆಳಮಿತಿಗಳನ್ನು ಬರಿತಾ ಹೋಗಬೇಕು. ಹಾಗಾದರೆ ಇಲ್ಲಿ 1 ಸೆಂಟಿಮೀಟರ್ ಈಜ್ಕೊಳ್ಟು ನಾವು ಏನಪ್ಪ ಅಂದ್ರೆ 20 ವರ್ಗಾಂತರಗಳನ್ನು ತೊಗೊಂಡಿವಿ. ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ 1 ಸೆಂಟಿಮೀಟರ್ ಈಜ್ಕೊಳ್ಟು 20 ವರ್ಗಾಂತರಗಳು. 20 ವರ್ಗಾಂತರಗಳಂತ ನಾನು ಇಲ್ಲೇನು ಮಾಡ್ತೀನಪ್ಪ ಅಂತಂದ್ರೆ ಸ್ಕೇಲನ್ನು ತೊಗೊಳ್ತೀನಿ. ಅದಕ್ಕೆ ಅನುಸರಿಸಿ ಬರ್ತೀವಿ. ಇಲ್ಲಿ 0 ಆಯಿತು. 1 ಸೆಂಟಿಮೀಟ್ರ್ ಇಲ್ಲಿಂದ ಇಲ್ಲಿವರೆಗೆ 100 ಇರ್ತದೆ. ಹಾಗಾದರೆ ಇಲ್ಲಿ ಈ ಸ್ಕೇಲನ್ನು ಅನುಸರಿಸಿ ಬರೆದಂಗೆ ಆಗಂಗಿಲ್ಲ. ಹೀಗಾಗಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ಅಕ್ಷವನ್ನು ಮರೆಯಾಚಿತಕ್ಕಂಥ ವಿಧಾನವನ್ನು, ಅಂದ್ರೆ ಈ ಭಾಗ ಇಲ್ಲಿ ನಕ್ಷೆಯನ್ನು ಬರೆಯುವಾಗ ಉಪಯೋಗಿಸಲ್ಪಡುವುದಿಲ್ಲ. ಹೀಗಾಗಿ ಇದನ್ನು ಮರೆಯಾಚಿತಕ್ಕಂಥ ಅಥವಾ ಹಿಂದಕ್ಕೆ ಸರಿಸ್ತಕ್ಕಂಥ ಬೇಕಾದ ಭಾಗವನ್ನು ಅಷ್ಟೇ ಕಾಣುವ ಸಲುವಾಗಿ ಈ ಭಾಗದಲ್ಲಿ ಒಂದೇನಪ್ಪ ಅಂದ್ರೆ ಈ ಚಿಹ್ನೆಯನ್ನು ವಿಜ್ಞಾನದ ರೆಸಿಸ್ಟೆನ್ಸ್ ಮಾಡ್ತಕ್ಕಂಥ ಒಂದು ಚಿಹ್ನೆಯನ್ನು ಇಲ್ಲಿ ಉಪಯೋಗಿಸ್ಕೊಂಡ್ರೆ ಈ ಭಾಗವನ್ನು ನಿರ್ಲಕ್ಷಿಸಾಗಿದೆ ಅಥವಾ ಇದನ್ನು ಪರಿಗಣಿಸದೆ ಮುಂದಿನ ಭಾಗವನ್ನು ಅಷ್ಟೇ ಪರಿಗಣಿಸದಂಥ ಸೂಚಕ ಇದು. ಇದನ್ನು ಮಾಡಲಿಕ್ಕೆ ಮರೆಯಂಗಿಲ್ಲ. ಇಲ್ಲದೆ ಹೋದ್ರೆ ಇಲ್ಲಿಂದ ನಾವು 20, 40, 60 ಬಂದು ನಮ್ಮ ಪ್ರಮುಖವಾದಂಥ ಭಾಗ ಮುಂಭಾಗದಲ್ಲಿ ಎಲ್ಲೋ ಬಂದಿರ್ತದೆ. ಅದನ್ನು ತಪ್ಪಿಸುವ ಸಲುವಾಗಿ ಇದನ್ನು ಮಾಡ್ತಕ್ಕದ್ದು. ಆಮೇಲೆ ಇನ್ನು ವಾಯ್ ಅಕ್ಷಕ್ಕೆ ಸಂಬಂಧಪಟ್ಟಂತೆ ನಾವು ಬೆಲೆಗಳನ್ನು ತಗೊಳ್ತಕ್ಕಂಥದ್ದು. ವಾಯ್ ಅಕ್ಷಕ್ಕೆ 1 ಸೆಂಟಿಮೀಟರ್ ಈಜ್ಕೊಳ್ಟು 10 ಮಾನಗಳನ್ನು ಪರಿಗಣಿಸ್ಕೊಳ್ಳೋಣ ಅಥವಾ 10 ಆವೃತ್ತಿಗಳನ್ನು 10
20, 30, 40, 50, 60 ಈ ರೀತಿ y ಅಕ್ಷ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಏನಪ್ಪ ಅಂದ್ರೆ 10 ಆವೃತ್ತಿಗಳು. 10 ಆವೃತ್ತಿಗಳು ಇಷ್ಟು ತಗೊಂಡ ನಂತರ ಈ ಎಲ್ಲ ಬೆಲೆಗಳನ್ನು ನಾವೇನು ಮಾಡ್ಬೇಕಂತಂದ್ರೆ ನಕ್ಷೆಯಲ್ಲಿ ನಾವು ಬರಿತಕ್ಕಂಥದ್ದು. ನಕ್ಷೆಯಲ್ಲಿ ಈ ಬಿಂದುಗಳನ್ನು ಗುರುತಿಸಿಕೊಂಡು ನಾವು ಮುಂದುವರಿಬೇಕು. ಹಾಗಾದರೆ ಮೊದಲನೇ ಬೆಲೆ ಇಲ್ಲಿ ವರ್ಗಾಂತರದ ಕೆಳಮಿತಿಗಳನ್ನು ತಗೊಂಡಂತ 100 ಇಲ್ಲಿಂದ 50, 100ರಿಂದ ಪ್ರಾರಂಭಿಸಿ 50 ಎಲ್ಲಿದನೋ ಆ ಬಿಂದುವನ್ನು ಗುರುತಿಸ್ತಕ್ಕದ್ದು. ಇದು ವರ್ಗಾಂತರ 100, ಆವೃತ್ತಿ 50 ಸೂಚಿಸ್ತಕ್ಕಂಥದ್ದು ಬಿಂದು. ಒಂದು ಬಿಂದು ಗುರುತಾಯಿತು. ಇನ್ನು ಎರಡನೇ ಬಿಂದು 120ರಿಂದ 45, 120ರಿಂದ ಪ್ರಾರಂಭಿಸಿ 45, ಇಲ್ಲಿಗೆ 40 ಆಯಿತು, 45 ಇದು 120 ಮತ್ತು 45 ಸೂಚಿಸ್ತಕ್ಕಂಥ ಬಿಂದು ಇದು. ಇದೇ ರೀತಿ ಬಿಂದುಗಳನ್ನು ಗುರುತಿಸಲಿಕ್ಕೆ ಪ್ರಾರಂಭ ಮಾಡೋದು 140ರಿಂದ 35, 140ರಿಂದ ಪ್ರಾರಂಭಿಸಿ ಇದು 30, 35 ಇದು 140ರಿಂದ 35. ಮುಂದುವರೆದಂತೆ 160ರಿಂದ 15, 160ರಿಂದ 15 ಇದು 10 ಆಯಿತು, 15 ಇದು 160ರಿಂದ 15. ಮುಂದೆ 180ರಿಂದ 10, 180ರಿಂದ ಪ್ರಾರಂಭಿಸಿ 10ನೇ ಸ್ಥಾನವನ್ನು ಸೂಚಿಸ್ತಕ್ಕಂಥದ್ದು 180, 10ರವರೆಗೆ. ಈ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ಬೆಲೆಗಳನ್ನು ವರ್ಗಾಂತರದ ಕೆಳಮಿತಿಗಳನ್ನು ಆಧರಿಸಿಕೊಂಡು ಆವೃತ್ತಿಗಳ ಸಂಚಿತ ಮೊತ್ತ ಎಷ್ಟದ ಅನ್ನೋದನ್ನು ಸೂಚಿಸಿ ಬಿಂದುಗಳನ್ನ ಗುರುತಿಸಿ ನಂತರ ಈ ಬಿಂದುಗಳನ್ನು ನವಿರಾದ ರೇಖೆಯ ಮೂಲಕ ಏನಪ್ಪ ಅಂದ್ರೆ ಸೇರಿಸಬೇಕು. ಹೀಗಾಗಿ ಇಲ್ಲಿಂದ ಪ್ರಾರಂಭಿಸಿ ಇದು ಈ ಬಿಂದುಗಳನ್ನ ಸೇರಿಸ್ತಾ ಬಂದಾಗ ಎಳಿತಕ್ಕಂಥ ವಕ್ರರೇಖೆ ಕೆಳಮುಖವಾಗಿರ್ತದೆ. ಅಂದರೆ ಮೇಲ್ಭಾಗದಲ್ಲಿ ಮೊದಲಿಗೆ ಅಧಿಕವಾಗಿದ್ದು ಬರ್ತಾ ಬರ್ತಾ ಏನಪ್ಪ ಅಂದ್ರೆ ಈ ವರ್ಗಾಂತರದ ಅಕ್ಷವನ್ನು ಸೇರುವ ರೀತಿಯಲ್ಲಿರ್ತದೆ. ಇದಕ್ಕೆ ನಾವು ಅಧಿಕ ವಿರುವ ವಿಧಾನ ಅಥವಾ ಅಧಿಕ ವಿರುವ ಓಜಿಯು ಅಂತ ಕರಿತೀವಿ. ಅಧಿಕ ಓಜಿಯು ಈ ರೀತಿ ಅಧಿಕ ಓಜಿಯು ಆನೆ ಸೊಂಡಿಲು ಕೆಳಭಾಗದಲ್ಲಿ ಸೂಚಿಸ್ತಕ್ಕಂಥದ್ದು. ಕೆಳಭಾಗದಲ್ಲಿ ಇರುವಂತೆ ಒಂದು ನಕ್ಷೆಯನ್ನು ರಚಿಸಲಾಗಿರ್ತದೆ. ಈ ರೀತಿ ರಚಿಸತಕ್ಕಂಥದ್ದು ಅಧಿಕವಿರುವ ಓಜಿಯು. ಅದು ವರ್ಗಾಂತರಗಳನ್ನು ಕೊಟ್ಟಾಗ ಈ ರೀತಿ ನಾವೇನು ಮಾಡ್ಬೇಕಂದ್ರೆ ರಚಿಸ್ತಕ್ಕದ್ದು. 10ನೇ ತರಗತಿಯ ಸಂಖ್ಯಾಶಾಸ್ತ್ರ ಅಥವಾ ಅಂಕಿಅಂಶಗಳು ಪಾಠದಿಂದ ಇವತ್ತು ಒಂದು ಪ್ರಮುಖವಾದಂಥ ವಿಷಯವನ್ನು ನಾವು ತೆಗೆದುಕೊಳ್ಳೋಣ. ದತ್ತಾಂಶಗಳನ್ನು ನಕ್ಷಾರೂಪದಲ್ಲಿ ಪ್ರತಿನಿಧಿಸುವುದು ಅಥವಾ ಆಲೇಖಗಳ ರಚನೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 10ನೇ ತರಗತಿಯಲ್ಲಿ ಸಂಚಿತ ಆವೃತ್ತಿ ವಿತರಣಾ ನಕ್ಷೆ ಅಥವಾ ಓಜಿವನ್ನು ರಚನೆ ಮಾಡ್ತಕ್ಕಂಥದ್ದು ಒಂದು ಪ್ರಶ್ನೆ ಇರ್ತದೆ. ಅದು 3 ಅಂಕದ ಪ್ರಶ್ನೆ ಆಗಿರ್ತದೆ. ಇದರಲ್ಲಿ 2 ವಿಧಾನಗಳದಾವ. ಒಂದು ಆವೃತ್ತಿ ವಿತರಣಾ ಕಡಿಮೆ ಇರುವ ವಿಧಾನ, ಇನ್ನೊಂದು ಅಧಿಕವಿರುವ ವಿಧಾನ. ಹೀಗಾಗಿ ಅದರಲ್ಲಿ ಮೊದಲನೆಯದ್ದು ಕಡಿಮೆ ಇರುವ ವಿಧಾನವನ್ನು ಯಾವ ರೀತಿ ಬಿಡಿಸುವುದು, ಓಜಿವನ್ನು ಬಿಡಿಸಲಿಕ್ಕೆ ಕಡಿಮೆ ಇರುವ ವಿಧಾನವನ್ನು ನಾವು ಯಾವ ರೀತಿ ಬಿಡಿಸುವುದು ಅನ್ನೋದನ್ನು ಈಗ ನೋಡಲಿಕ್ಕೆ ಪ್ರಾರಂಭ ಮಾಡೋಣ. ಅದಕ್ಕೊಂದು ಲೆಕ್ಕವನ್ನು ಪರಿಗಣಿಸಿಕೊಳ್ಳೋಣ. ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳಿಗೆ ಸಂಬಂಧಪಟ್ಟಂತೆ ಕೋಷ್ಟಕವನ್ನು ಕೊಟ್ಟಿದೆ. ಈ ದತ್ತಾಂಶಗಳನ್ನು ಉಪಯೋಗಿಸಿಕೊಂಡು ಕಡಿಮೆ ಇರುವ ಓಜಿವನ್ನು ರಚಿಸಿ ಅಂತ ಕೊಟ್ಟಿರ್ತಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋಷ್ಟಕವನ್ನು ಸಹಿತ ಕೊಟ್ಟಿರ್ತಾರೆ. ಆ ಕೋಷ್ಟಕ ಕೊಟ್ಟದ್ದಂಥ ಇಲ್ಲಿ ಈ ರೀತಿ ಅದ. ಪಡೆದ ಅಂಕಗಳು ಒಂದು ಕಾಲಮ್ ಅದ ಕೋಷ್ಟಕದಲ್ಲಿ, ವಿದ್ಯಾರ್ಥಿಗಳ ಸಂಖ್ಯೆ 2ನೇ ಕಾಲಮ್ ಅದ. ಅದರಲ್ಲಿ ದಾಖಲೆಗಳನ್ನು ಈ ರೀತಿ ಕೊಡಿದಾರೆ. 10ಕ್ಕಿಂತ ಕಡಿಮೆ 5 ವಿದ್ಯಾರ್ಥಿಗಳದಾರ.
20ಕ್ಕಿಂತ ಕಡಿಮೆ 8 ವಿದ್ಯಾರ್ಥಿಗಳದಾರ, 30ಕ್ಕಿಂತ ಕಡಿಮೆ 12 ವಿದ್ಯಾರ್ಥಿಗಳದಾರ, 40ಕ್ಕಿಂತ ಕಡಿಮೆ 15 ವಿದ್ಯಾರ್ಥಿಗಳದಾರ, 50ಕ್ಕಿಂತ ಕಡಿಮೆ 18 ವಿದ್ಯಾರ್ಥಿಗಳದಾರ, 60ಕ್ಕಿಂತ ಕಡಿಮೆ 22 ವಿದ್ಯಾರ್ಥಿಗಳದಾರ, 70ಕ್ಕಿಂತ ಕಡಿಮೆ ಅಂಕವನ್ನು ಪಡೆದಿರತಕ್ಕಂಥವ್ರು 29 ವಿದ್ಯಾರ್ಥಿಗಳದಾರ, 80ಕ್ಕಿಂತ ಕಡಿಮೆ ತೆಗೆದುಕೊಂಡಂಥ ಅಂಕಗಳನ್ನು ಪಡೆದವರು 38 ಜನ ಅದಾರ. ಈ ರೀತಿ ಒಂದು ಕೋಷ್ಟಕವನ್ನು ಕೊಡಲಾಗಿದೆ. ಈ ಕೋಷ್ಟಕದಲ್ಲಿ ಗಮನಿಸ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ನೀವು ವಿದ್ಯಾರ್ಥಿಗಳ ಸಂಖ್ಯೆ ಕ್ರಮೇಣವಾಗಿ ಹೆಚ್ಚಳ ಆಕೋತ ಹೋಗ್ಯದ. ಕೊನೆಯ ಸ್ಥಾನದಲ್ಲಿ ಎಷ್ಟು ವಿದ್ಯಾರ್ಥಿಗಳದಾರ ಆ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಬಂದಿರ್ತದೆ. ಅಂದರೆ ಇಲ್ಲಿ ಈ ವಿದ್ಯಾರ್ಥಿಗಳ ಸಂಖ್ಯೆ ಇದ್ದುದು ಸಂಚಿತ ಆವೃತ್ತಿಯ ರೂಪದಲ್ಲಿ ಕೊಡಲಾಗಿರ್ತದೆ. ಆಮೇಲೆ ಇನ್ನೊಂದು ಗಮನಿಸಬೇಕು, ಇದಕ್ಕಿಂತ ಕಡಿಮೆ ಅಥವಾ ಇದಕ್ಕಿಂತ ಹೆಚ್ಚು ಅಂತ ಕೊಟ್ಟಿದ್ರೆ ಇಲ್ಲಿ ಆವೃತ್ತಿಗಳ ಸಂಚಿತ ಮೊತ್ತವನ್ನು ಕೊಡಲಾಗಿರ್ತದೆ. ಈ ರೀತಿ ಕೋಷ್ಟಕ ಕೊಟ್ಟಾಗ ಒಂದು ವಿಧದಲ್ಲಿ ಬಿಡಿಸಬೇಕು. ಇನ್ನೊಂದು ವರ್ಗಾಂತರಗಳನ್ನು ಕೊಟ್ಟಾಗ ಯಾವ ರೀತಿ ಬಿಡಿಸುವುದು ಅನ್ನೋದನ್ನು ಇನ್ನೊಂದು ಲೆಕ್ಕದಲ್ಲಿ ತಿರುಗಿಕೊಳ್ಳೋಣ. ಈಗ ಇಲ್ಲಿ ಆವೃತ್ತಿಗಳ ಸಂಚಿತ ಮೊತ್ತವನ್ನು ನೇರವಾಗಿ ಕೊಡಲಾಗಿದೆ. ಹೀಗಿದ್ದಾಗ ನಾವು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಹಾಗಾದರೆ ಏನು ಮಾಡಬೇಕು ಇಲ್ಲಿ? ಓಜೀವ್ ರಚನೆ ಅಂದರೆ ಏನಪ್ಪ ಅದು? ಓಜೀವ್ ರಚನೆ ಅಂದರೆ 2 ಅಕ್ಷಗಳನ್ನು ತೆಗೆದುಕೊಂಡು ಆ 2 ಅಕ್ಷಗಳಿಗೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ, ಇಲ್ಲಿ ಈ ಆವೃತ್ತಿಗಳು ವರ್ಗಾಂತರವನ್ನು ಆಧರಿಸಿಕೊಂಡು ಏನು ಮಾಡ್ಬೇಕಂದ್ರೆ ಸಂಚಿತ ಆವೃತ್ತಿಗಳನ್ನು ನಾವೇನು ಮಾಡ್ಬೇಕಂದ್ರೆ ನಕ್ಷೆಯನ್ನು ರಚಿಸಬೇಕು. ಹಾಗಾದರೆ ನಾವು ತೆಗೆದುಕೊಳ್ತಕ್ಕಂದ್ರೆ ವರ್ಗಾಂತರಕ್ಕೆ ಅನುಸರಿಸಿ ನಾವೇನು ಮಾಡ್ಬೇಕಂದ್ರೆ ಸಂಚಿತ ಆವೃತ್ತಿಗಳನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ನಕ್ಷೆಯನ್ನು ತೆಗಿಬೇಕು. ಹೀಗಾಗಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳನ್ನು ನಾವು ಏನು ಮಾಡ್ಬೇಕಂದ್ರೆ ಮೊದಲಿಗೆ ರಚನೆ ಮಾಡಿಕೊಳ್ಬೇಕು. ಇಲ್ಲಿ ನಾನು ಅಕ್ಷಗಳನ್ನು ಈಗಾಗಲೇ ರಚನೆ ಮಾಡ್ಕೊಂಡಿರೋದು ಅಂಥ ಹಾಳೆಯನ್ನು ತೆಗೆದುಕೊಳ್ಳೋದ್ರಿಂದ ನೀವೇನು ಮಾಡ್ಬೇಕಂದ್ರೆ ಈ ಅಕ್ಷಗಳನ್ನು ಎಕ್ಸ್ ಅಕ್ಷವನ್ನು ಮತ್ತು ಅದಕ್ಕೆ ಲಂಬವಾಗಿರತಕ್ಕಂಥ ಇನ್ನೊಂದು ಅಕ್ಷವನ್ನು ನೀವೇನು ಮಾಡ್ಕೋಬೇಕಂದ್ರೆ ರಚನೆ ಮಾಡ್ಕೋಬೇಕು. ಈ ಎಕ್ಸ್ ಅಕ್ಷ ಅಥವಾ ಕ್ಷಿತಿಜ ಅಕ್ಷ ಅಂತಲೂ ಕರಿತೀವಿ. ಈ ಅಕ್ಷದ ಗುಂಟ ವರ್ಗಾಂತರದ ಮೇಲ್ಮಿತಿಗಳನ್ನು ಪರಿಗಣಿಸಬೇಕು. ಈ ಓಜೀವ್ ರಚನೆಯಲ್ಲಿ ಕಡಿಮೆ ಇರುವ ವಿಧಾನದಲ್ಲಿ ಗಮನಿಸ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ವರ್ಗಾಂತರದ ಮೇಲ್ಮಿತಿಗಳನ್ನು ಪರಿಗಣಿಸಬೇಕು ಎಕ್ಸ್ ಅಕ್ಷಕ್ಕೆ. ಆಮೇಲೆ ವಾಯ್ ಅಕ್ಷಕ್ಕೆ ಆವೃತ್ತಿಗಳ ಸಂಚಿತ ಮೊತ್ತ ಅಥವಾ ಸಂಚಿತ ಆವೃತ್ತಿ ಅಂತಲೂ ಕರೀತಾರೆ. ಈ ಅಕ್ಷಗಳನ್ನು ತಗೊಂಡ ನಂತರ ಈ ಅಕ್ಷದ ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ 1 ಸೆಂಟಿಮೀಟರ್ದು ಗುರುತುಗಳನ್ನು 1 ಸೆಂಟಿಮೀಟರ್ದ ಗುರುತುಗಳನ್ನು ನಾವೇನು ಮಾಡ್ಬೇಕಂದ್ರೆ ರಚನೆ ಮಾಡ್ತಾ ಬರಬೇಕು. ಅದೇ ಪ್ರಕಾರ ವಾಯ್ ಅಕ್ಷಕ್ಕೂ ಸಹಿತ 1 ಸೆಂಟಿಮೀಟರ್ದ ಗುರುತುಗಳನ್ನು 1 ಸೆಂಟಿಮೀಟರ್ದ ಗುರುತುಗಳನ್ನು ಅಕ್ಷದ ಮೇಲೆ ಏನು ಮಾಡ್ಬೇಕಂದ್ರೆ ಗುರುತಿಸ್ತಾ ಬರಬೇಕು. ಆಮೇಲೆ ಇದು ಆದ ನಂತರ ಇಲ್ಲಿ ನಾವು ತೆಗೆದುಕೊಂಡಂಥ ಸ್ಕೇಲನ್ನು ಇಲ್ಲಿ ಬರಿಬೇಕು. ಎಕ್ಸ್ ಅಕ್ಷಕ್ಕೆ ಯಾವ ಸ್ಕೇಲನ್ನು ತೊಗೊಂಡಿದ್ದೀವಿ ಮತ್ತು ವಾಯ್ ಅಕ್ಷಕ್ಕೆ ಯಾವ ಸ್ಕೇಲನ್ನು ತೊಗೊಂಡಿದ್ದೀವಿ ಎರಡೂ ಬೇರೆ ಬೇರೆ ಬರಿಬಹುದು ಅಥವಾ ಎರಡೂ ಒಂದನ್ನಾಗಿ ಸಹಿತ ಬರಿಬಹುದು. ಇದನ್ನು ಹಿಂದಿನ ತರಗತಿಯಲ್ಲಿ ನೀವು ಕಲ್ತದ್ದು. ಹಾಗಾದ್ರೆ ಎಕ್ಸ್ ಅಕ್ಷಕ್ಕೆ ನಾವು ಏನು ಮಾಡ್ಬೇಕಾದ್ರೆ ವರ್ಗಾಂತರಗಳನ್ನು ತೊಗೋಬೇಕು. ಅದಕ್ಕೆ ವರ್ಗಾಂತರದ ಕೋಷ್ಟಕವನ್ನು ನಾನು ಇಲ್ಲಿ ಪರಿಗಣಿಸ್ಕೊಳ್ತೀನಿ. ಇಲ್ಲಿ ನಮಗೆ ಏನಪ್ಪ ಅಂತಂದ್ರೆ ಪಡೆದ ಅಂಕಗಳು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಕೊಟ್ಟದ. ಇಲ್ಲಿ ಪಡೆದ ಅಂಕಗಳು 10ಕ್ಕಿಂತ ಕಡಿಮೆ, 20ಕ್ಕಿಂತ ಕಡಿಮೆ, 30ಕ್ಕಿಂತ ಕಡಿಮೆ ಈ ರೀತಿ ಕೋಷ್ಟಕ ಕೊಟ್ಟಾಗ ಎಕ್ಸ್ ಅಕ್ಷದ ಮೇಲೆ ಇದು 0. ಆಮೇಲೆ ಇವು ಏನಪ್ಪ ಅಂದ್ರೆ ವರ್ಗಾಂತರದ ಮೇಲ್ಮಿತಿಗಳಿರೋದ್ರಿಂದ ಇಲ್ಲಿ 0, ಇದು 10, ಇದು 20, ಇದು 30, 40, 50, 60, 70, 80, 90, ಅದೇ ಪ್ರಕಾರ 100 ಈ ರೀತಿ 1 ಸೆಂಟಿಮೀಟರ್ಗೆ ಈ ರೀತಿ ಅಳತೆಯನ್ನು ತೊಗೊಂಡಾಗ ನಾವು ತೆಗೆದುಕೊಂಡಂಥ ಸ್ಕೇಲ್ ಯಾವುದಪ್ಪ ಅಂದ್ರೆ 1 ಸೆಂಟಿಮೀಟರ್ = 10 ವರ್ಗಾಂತರಗಳು.
ಎಕ್ಸ್ ಅಕ್ಷಕ್ಕೆ 1 ಸೆಂಟಿಮೀಟರ್ ಕೊಟ್ಟು 10 ವರ್ಗಾಂತಗಳನ್ನು ಪ್ರಾರಂಭ ಮಾಡಿದ್ವಿ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಇಲ್ಲಿ 0ಯಿಂದ ಪ್ರಾರಂಭ ಮಾಡಿದ್ವಿ. 0, 10, 20. ಇಲ್ಲಿ ಅಳತೆ ಎಷ್ಟು ಇರ್ತದನೋ ಅಷ್ಟ ಅಳತೆ ಇಲ್ಲಿ 1 ಸೆಂಟಿಮೀಟರ್ಗೆ ಪ್ರತಿ ಸೆಂಟಿಮೀಟರ್ಗೆ 10 ವರ್ಗಾಂತರಗಳು ಹೆಚ್ಚಳ ಹಾಕೋತ ಹೋಗಿದಾವ. ಇನ್ನು ಎಕ್ಸ್ ಅಕ್ಷಕ್ಕೆ ನಾವು ವರ್ಗಾಂತರದ ಮೇಲ್ಮಿತಿಗಳನ್ನು ಗುರುತಿಸಿದ ನಂತರ ವಾಯ್ ಅಕ್ಷಕ್ಕೆ ಅಥವಾ ಲಂಬ ಅಕ್ಷಕ್ಕೆ ನಾವೇನು ಮಾಡ್ಬೇಕಂದ್ರೆ ಆವೃತ್ತಿಗಳ ಸಂಚಿತ ಮೊತ್ತವನ್ನು ನಾವು ಗುರುತಿಸ್ತಾ ಇರೋದ್ರಿಂದ ಇಲ್ಲಿ ಅತ್ಯಂತ ಕನಿಷ್ಠವಾದದ್ದು 5 ಗರಿಷ್ಠವಾದದ್ದು 53. ಹೀಗಾಗಿ ನಾವೇನು ಮಾಡ್ಬೇಕಂದ್ರೆ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 5 ಮಾನಗಳು ಅಥವಾ 5 ಆವೃತ್ತಿಗಳಂತ ತೊಗೋಬೋದು, ಅಥವಾ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಅಂತ ಪರಿಗಣಿಸ್ಕೋಬೋದು. ಇಲ್ಲಿ ನಾನು 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಅಂತಲೇ ಪರಿಗಣಿಸ್ಕೊಳ್ತೀನಿ. ಹಾಗಾದರೆ ಇದು 10, 20, 30, 40, 50, 60 ಸೂಕ್ತವಾದಂಥ ನಾವು ಏನಪ್ಪ ಅಂದರೆ ಬೆಲೆಗಳನ್ನು ಪರಿಗಣಿಸ್ಕೋಬೇಕು. ಹಾಗಾದರೆ ಇಲ್ಲಿ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಎಷ್ಟು ತೊಗೊಂಡಪ್ಪ ಅಂತಂದ್ರೆ ಇದು ಸಹಿತ 10 ಮಾನಗಳು, 10 ಸಂಚಿತ ಆವೃತ್ತಿಗಳು. ಆವೃತ್ತಿ ಅಲ್ಲದು ಸಂಚಿತ ಆವೃತ್ತಿ. ಇಷ್ಟು ತೆಗೆದುಕೊಂಡ ನಂತರ ಇಲ್ಲಿ ವರ್ಗಾಂತರವನ್ನು ಅನುಸರಿಸಿಕೊಂಡು ಸಂಚಿತ ಆವೃತ್ತಿಗಳನ್ನು ನಾವು ಬೆಲೆಗಳನ್ನು ಗುರುತಿಸ್ತಾ ಹೋಗಬೇಕು. ಅದು ಗುರುತಿಸಲಿಕ್ಕೆ ಕೋಷ್ಟಕ ಇಲ್ಲಿ 10ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳ ಸಂಖ್ಯೆ 5 ಅದ. ಹಾಗಾಗಿ ಏನು ಮಾಡಬೇಕಪ್ಪ ಅಂದ್ರೆ 10ಕ್ಕಿಂತ ಕಡಿಮೆ ವರ್ಗಾಂತರದ ಮೇಲ್ಮಿತಿಗಳನ್ನು ಪರಿಗಣಿಸ್ಕೊಳ್ಳೋದ್ರಿಂದ 10ರಿಂದ 5, ಈ 10ರಿಂದ ಆವೃತ್ತಿಗಳ ಸಂಚಿತ ಮೊತ್ತ 5 ಎಲ್ಲಿ ಹೋಗ್ಬೇಕು, ಇಲ್ಲಿಂದ ಇಲ್ಲಿವರೆಗೆ 10 ಅದ. ಹೀಗಾಗಿ ಇಲ್ಲಿಂದ ಇಲ್ಲಿವರೆಗೆ 10 ಗೆರೆಗಳಿರ್ತಾವೆ. ಆ 10 ಗೆರೆಗಳಲ್ಲಿ 5ನೇ ಗೆರೆಯನ್ನು ಪರಿಗಣಿಸ್ಕೊಳ್ಳೋದು. ಈ ಬಿಂದು ಏನಪ್ಪ ಅಂತಂದ್ರೆ 10, 5 ಪ್ರತಿನಿಧಿಸ್ತಕ್ಕಂಥದ್ದು. ಇದು 10 ಮತ್ತು 5 ಚೌಕಳಿ ಕೋಷ್ಟಕದಲ್ಲಿ 10 ಮತ್ತು 5 ಚೌಕಳಿ ಪುಸ್ತಕದಲ್ಲಿ ತೊಗೋಬೋದು ಅಥವಾ ಬಿಳಿ ಹಾಳೆಯಲ್ಲೇನೋ ಮುಂದುವರಿಬಹುದು. ಇದು 1ನೇ ಬಿಂದು ಆಯಿತು. ನೆಕ್ಸ್ಟ್ 2ನೇ ಬಿಂದು ಯಾವುದಪ್ಪ ಅಂದ್ರೆ 20ಕ್ಕಿಂತ ಕಡಿಮೆ 8, 20ರಿಂದ ಪ್ರಾರಂಭಿಸಬೇಕು 8. ಹಾಗಾಗಿ ಏನಪ್ಪ ಅಂತಂದ್ರೆ 8ನೇ ಬಿಂದುವನ್ನು ಇಲ್ಲಿ ಗುರುತಿಸ್ಕೋಬೇಕು. ಈ ಬಿಂದುವಿನಿಂದ 20ನೇ ಬೆಲೆಯಿಂದ ಪ್ರಾರಂಭಿಸಿ ನಾವು 8ನೇ ಸ್ಥಾನದವರೆಗೆ ಮುಂದುವರಬೇಕು. ಇದು 20 ಮತ್ತು 8 ಪ್ರತಿನಿಧಿಸ್ತಕ್ಕಂಥ ಬಿಂದು. ಮುಂದಿನ ಬಿಂದುವನ್ನು ಗುರುತಿಸಲಿಕ್ಕೆ 30ಕ್ಕಿಂತ ಕಡಿಮೆ 12, 30ರಿಂದ 12 ಪ್ರತಿನಿಧಿಸಬೇಕು. 30ರಿಂದ 12 ಅಂದರೆ ಇಲ್ಲಿವರೆಗೆ 10, ಮುಂದೆ 2 ಗೆರೆ, ಮುಂದೆ 2 ಗೆರೆಯನ್ನು ಪ್ರತಿನಿಧಿಸ್ತಕ್ಕಂಥದ್ದು. ನೆಕ್ಸ್ಟ್ 40 ಮತ್ತು 15, 40ರಿಂದ 15 ಬೆಲೆಯನ್ನು. ಹೀಗಾಗಿ ಇಲ್ಲಿಂದ ಇಲ್ಲಿವರೆಗೆ 10, ಮುಂದೆ 5 ಗೆರೆ, ಮುಂದೆ 5 ಗೆರೆ. ನೆಕ್ಸ್ಟ್ 50ರಿಂದ 18, 50 ಇದೇ ರೀತಿ ಮೇಲೆ ಹೋಗ್ತಾ ಹೋಗ್ಬೇಕು. ಈ ಅಕ್ಷದಲ್ಲಿ 18 ಅಂದರೆ ಇಲ್ಲಿಗೆ 10 ಆಯಿತು, ಇಲ್ಲಿಗೆ 20 ಆಯಿತು, 18ನೇ ಗರಿ. ನೆಕ್ಸ್ಟ್ 60ರಿಂದ 22, 60ರಿಂದ 22, 60ರಿಂದ ಪ್ರಾರಂಭಿಸಿ 22 ಇಲ್ಲಿಯವರೆಗೆ 20, ಇಲ್ಲಿಂದ ಇಲ್ಲಿಗೆ ಬರ್ತಕ್ಕಂಥ ಗೆರೆ 20, 22 ಮುಂದೆ 70ರಿಂದ 29, 70ರಿಂದ 29 ಅದೇ ರೀತಿ ಬಿಂದುಗಳನ್ನು ಗುರುತಿಸ್ತಾ ಆಗೋದು. ಚೌಕಳಿ ಕೋಷ್ಟಕದಲ್ಲಿ ಯಾವ ರೀತಿ ಗುರುತಿಸ್ತಾರಲ್ಲ, ಎಕ್ಸ್ ಅಕ್ಷವನ್ನು ಅನುಸರಿಸಿಕೊಂಡು ವಾಯ್ ಅಕ್ಷಕ್ಕೆ ಬೆಲೆಯನ್ನು ಗುರುತಿಸಲ್ಲ, ಅದೇ ವಿಧಾನವನ್ನು ಅನುಸರಿಸ್ತಾ ಹೋಗ್ರಿ. ನೆಕ್ಸ್ಟ್ 80ರಿಂದ 38, 80ರಿಂದ 38 ಇಲ್ಲಿಗೆ 30, ಮುಂದೆ 8 ಗೆರೆ 38. ಮುಂದೆ 90ರಿಂದ 45, 90ರಿಂದ ಮುಂದುವರೆದು 45 ಇಲ್ಲಿಗೆ 40, ಮುಂದೆ 5 ಗೆರೆ. ಅದೇ ರೀತಿ 100ಕ್ಕಿಂತ ಕಡಿಮೆ ಅಂದರೆ 100 ಮತ್ತು 53, 100ರಿಂದ ಪ್ರಾರಂಭಿಸಿಕೊಂಡು ಏನು ಮಾಡ್ಬೇಕಂದ್ರೆ 53, 53 ಈ ರೀತಿ ಈ ಬಿಂದುಗಳನ್ನು ಗುರುತಿಸ್ತಾ ಹೋಗ್ಬೇಕು. ಈ ಎಲ್ಲ ಬಿಂದುಗಳನ್ನು ಗುರುತಿಸಿದ ನಂತರ ನಾವು ಪೆನ್ಸಿಲ್ನ ಸಹಾಯದಿಂದ ಇವು ಏರುಗತಿಯಲ್ಲಿ, ಯಾಕಂದರೆ ಕೆಳಭಾಗದಿಂದ ಪ್ರಾರಂಭಿಸಿ ಆವೃತ್ತಿಗಳ ಸಂಚಿತ ಮೊತ್ತ ಕ್ರಮೇಣವಾಗಿ ಹೆಚ್ಚಳಕ್ಕೋಗಿರ್ತದೆ.
ಇದು ಒಂದು ವಕ್ರರೇಖೆ. ಈ ವಕ್ರರೇಖೆಯನ್ನು ನಾಜೂಕಾಗಿ ಸೇರಿಸಿಕೊಂಡು ನಾವು ಒಂದು ರೇಖೆಯನ್ನು ಹೊಡಿತಾ ಹೋದರೆ ಇದು ಮೇಲ್ಭಾಗದಲ್ಲಿ ಏಳಿಗೆ ಅಥವಾ ಮೇಲ್ಭಾಗದಲ್ಲಿ ಏರಿಕೆಯನ್ನು ಕಂಡಿರ್ತಕ್ಕಂಥ ಒಂದು ನಕ್ಷೆ ಉಂಟಾಗ್ತದೆ. ಈ ನಕ್ಷೆ ಏನಪ್ಪ ಅಂದ್ರೆ ಈ ಓಜೀವ್ ಅಥವಾ ಈ ದಾಖಲೆಗಳಿಂದ ಸಂಬಂಧಪಟ್ಟಂಥ ಓಜೀವ್, ಇದನ್ನು ನಾವು ಓಜೀವ್ ಅಂತ ಕರಿತೀವಿ. ಇದೇನಪ್ಪ ಅಂದ್ರೆ ಕಡಿಮೆ ಇರುವ ವಿಧಾನದ ಓಜೀವ್. ಕಡಿಮೆ ಇರುವ ಓಜೀವ್ ಇದನ್ನು ಗಮನಿಸ್ಬೋದು. ಇದು ಮೇಲ್ಭಾಗದಲ್ಲಿ ಕೆಳಭಾಗದಿಂದ ಪ್ರಾರಂಭವಾಗಿಸಿ ಮೇಲ್ಭಾಗದಲ್ಲಿ ಉಂಟಾದಂಥ ಒಂದು ನಕ್ಷೆ ಆಗಿರ್ತದೆ. ಈ ರೀತಿ ವರ್ಗಾಂತರದ ಮೇಲ್ಮಿತಿಗಳನ್ನು ಎಕ್ಸ್ ಅಕ್ಷಕ್ಕೆ, ವಾಯ್ ಅಕ್ಷಕ್ಕೆ ಆವೃತ್ತಿಗಳ ಸಂಚಿತ ಮೊತ್ತವನ್ನು ತಗೊಂಡು ನಾವು ಏನು ನಕ್ಷೆಯನ್ನು ರಚನೆ ಮಾಡ್ತೇವಲ್ಲ ಇದನ್ನು ಓಜೀವ್ ಅಂತ ಕರಿತೀವಿ. ಆ ಓಜೀವಲ್ಲಿ ಕಡಿಮೆ ಇರುವ ವಿಧಾನವನ್ನು ಆಧರಿಸಿಕೊಂಡು ರಚಿಸಿದಂಥ ಒಂದು ಓಜೀವ್ ಇದು. ಈ ರೀತಿ ಓಜೀವನ್ನು ರಚನೆ ಮಾಡಬೇಕು. ಇದು 3 ಅಂಕದ ಪ್ರಶ್ನೆಯಾಗಿರ್ತದೆ. ಇದನ್ನು ಯಾವಾಗ ಮಾಡಬೇಕಂತಂದ್ರೆ ದಾಖಲೆಗಳನ್ನು 10ಕ್ಕಿಂತ ಕಡಿಮೆ, 20ಕ್ಕಿಂತ ಕಡಿಮೆ, ಈ ರೀತಿ ಒಂದು ಬೆಲೆಗಿಂತ ಕಡಿಮೆ ಅಂತ ಕೊಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಾಗ ನೇರವಾಗಿ ರಚನೆ ಮಾಡಬೇಕು. ಇನ್ನು ಮುಂದೆ ವರ್ಗಾಂತರವನ್ನು ಕೊಟ್ಟು ಆವೃತ್ತಿಗಳನ್ನು ಕೊಟ್ಟಾಗ ಈ ವಿಧಾನವನ್ನು ಅನುಸರಿಸುವುದಿಲ್ಲ. ಅಲ್ಲಿ ಇನ್ನೊಂದು ಹಂತ ಅಲ್ಲಿ ಏನಾಗ್ತದಪ್ಪ ಅಂದರೆ ಹೆಚ್ಚಿಗೆ ಬರ್ತದೆ. ಈ ವಿಧಾನದ 10ನೇ ತರಗತಿಯ ಸಂಖ್ಯಾಶಾಸ್ತ್ರ ಪಾಠ, ಅದರಿಂದ ಆಲೇಖಗಳ ರಚನೆಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಲೆಕ್ಕವನ್ನು ತಿಳಿದುಕೊಳ್ಳೋಣ. ದತ್ತಾಂಶಗಳನ್ನು ನಕ್ಷಾರೂಪದಲ್ಲಿ ಪ್ರತಿನಿಧಿಸುವುದು ಅಥವಾ ಆಲೇಖಗಳ ರಚನೆ ಅಂತ ಕರಿತೀವಿ. ಸಂಖ್ಯಾಶಾಸ್ತ್ರದಲ್ಲಿ ನಾವು ಲೆಕ್ಕಾತ್ಮಕವಾಗಿ ಬಿಡಿಸುವುದು ಒಂದು ಭಾಗ ಇದ್ದರೆ ಆಲೇಖಗಳ ರಚನೆ ಎನ್ನುವುದು ಇನ್ನೊಂದು ಭಾಗ ಇರ್ತದೆ. ಹೀಗಾಗಿ ಇವತ್ತು ಸಂಚಿತ ಆವೃತ್ತಿ ವಿತರಣಾ ನಕ್ಷೆ ಅಥವಾ ಓಜೀವನ್ನು ರಚಿಸುವುದು, ಇದಕ್ಕೆ ಸಂಬಂಧಪಟ್ಟಂತೆ 3 ಅಂಕದ ಒಂದು ಪ್ರಶ್ನೆ ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಇರ್ತದೆ. ಇದರಲ್ಲಿ 2 ವಿಧಾನಗಳದಾವ. ಕಡಿಮೆ ಇರುವ ವಿಧಾನ ಒಂದು, ಅಧಿಕ ಇರುವ ವಿಧಾನ ಇನ್ನೊಂದು. ಕಡಿಮೆ ಇರುವ ವಿಧಾನವನ್ನು ನಾವು ಇವತ್ತು ಪರಿಗಣಿಸ್ಕೊಳ್ಳೋಣ. ಅದರಲ್ಲಿ ಕಡಿಮೆ ಇರುವ ವಿಧಾನವನ್ನು ಬಿಡಿಸಲಿಕ್ಕೆ ಒಂದು 2ನೇ ಲೆಕ್ಕವನ್ನು ತಗೊಳ್ಳೋಣ. ಈಗಾಗಲೇ ಒಂದು ಲೆಕ್ಕವನ್ನು ಬಿಡಿಸಿದ್ದೀವಿ, ಇದು 2ನೇ ಲೆಕ್ಕ. ಒಂದು ಕಾರ್ಖಾನೆಯಲ್ಲಿ 50 ಕೆಲಸಗಾರರ ದೈನಂದಿನ ಆದಾಯದ ಕೋಷ್ಟಕವನ್ನು ನೀಡಿದ್ದದ. ಈ ದತ್ತಾಂಶಗಳಿಗೆ ಕಡಿಮೆ ಇರುವ ಓಜೀವನ್ನು ರಚಿಸಿ ಅಂಥೇಳಿ ಒಂದು ಕೋಷ್ಟಕವನ್ನು ಕೊಟ್ಟಿರ್ತಾರೆ. ಈ ಕೋಷ್ಟಕ ಈ ರೀತಿ ಅದ. ಇಲ್ಲಿ ಆದಾಯ ರೂಪಾಯಿಗಳಲ್ಲಿ ಕೆಲಸಗಾರರ ಸಂಖ್ಯೆ, ಇಲ್ಲಿ ವರ್ಗಾಂತರದ 100ರಿಂದ 120 ಆದಾಯವನ್ನು ಪಡಿತಕ್ಕಂಥವ್ರು, ದೈನಂದಿನ ಆದಾಯದ 5 ಕೆಲಸಗಾರರದಾರ. 120ರಿಂದ 140 ಆದಾಯವನ್ನು ರೂಪಾಯಿಗಳನ್ನು ಆದಾಯ ಪಡಿತಕ್ಕಂಥವ್ರು 10 ಕೆಲಸಗಾರರದಾರ. 140ರಿಂದ 160 ರೂಪಾಯಿ ಸಂಬಳವನ್ನು ಪಡಿತಕ್ಕಂಥವ್ರು 20 ಜನ ಆದಾರ. 160ರಿಂದ 180 5 ಜನ ಆದಾರ. 180ರಿಂದ 200 ರೂಪಾಯಿ ಪಡಿತಕ್ಕಂಥವ್ರು 10 ಜನ ಆದಾರ. ನಮಗೆ ಈಗಾಗಲೇ ಗೊತ್ತಿರುವಂತೆ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಟ್ಟಾಗ ವರ್ಗಾಂತರಗಳು 2 ವಿಧಗಳಲ್ಲಿರ್ತಾವೆ. ಇಲ್ಲಿ 100ರಿಂದ 120 ಒಂದು ವರ್ಗಾಂತರ, 2ನೇ ವರ್ಗಾಂತರ 120ರಿಂದ 140. ಒಂದು ವರ್ಗಾಂತರದ ಕೆಳಮಿತಿ ಇದು ಅದರ ಮೇಲ್ಮಿತಿ. ಇಲ್ಲಿ ವರ್ಗಾಂತರದ ಗಾತ್ರ ಎಷ್ಟದ? 120ರಲ್ಲಿ 100ನ್ನು ಕಳೆದ್ರೆ 20 ಬರ್ತದೆ. ಇಲ್ಲಿ ವರ್ಗಾಂತರದ ಗಾತ್ರ 20. ಸಾಮಾನ್ಯವಾಗಿ ಯಾವುದೇ ಒಂದು ಲೆಕ್ಕದಲ್ಲಿ ವರ್ಗಾಂತರದ ಗಾತ್ರ ಎಲ್ಲ ಕಡೆಗೆ ಒಂದೇ ಇರ್ತದೆ. 140ರಲ್ಲಿ 120 ಕಳೆದ್ರೆ ಮತ್ತೆ 20. ಇಲ್ಲಿ ಪ್ರತಿ ವರ್ಗಾಂತರದ ಗಾತ್ರ ಏನಪ್ಪ ಅಂತಂದ್ರೆ ಸಮನಾಗಿದೆ. ಸಮ ವರ್ಗಾಂತರದ ಒಂದು ಆವೃತ್ತಿ ವಿತರಣಾ ಪಟ್ಟಿ ಅದ. ಇನ್ನೊಂದು ಗಮನಿಸಬೇಕು, ಈ ವರ್ಗಾಂತರದ ಮೇಲ್ಮಿತಿ, ಈ ವರ್ಗಾಂತರದ ಕೆಳಮಿತಿ ಎರಡೂ ಸೇಮ್ ಅದಾವೆ. ಇದು ಮುಚ್ಚಿದ ವರ್ಗಾಂತರ ಅಂತ ಕರಿತೀವಿ. ಅಕಸ್ಮಾತ್ ಇಲ್ಲಿ 119 ಇದ್ದು 120 ಇದ್ರೆ ತೆರೆದ ವರ್ಗಾಂತರ. ಯಾವಾಗಲೂ ಆವೃತ್ತಿಗಳ ಸಂಚಿತ
ಆವೃತ್ತಿಗಳ ವಿತರಣಾ ಪಟ್ಟಿಯನ್ನು ರಚನೆ ಮಾಡಬೇಕಾದ್ರೆ ಇದು ಮುಚ್ಚಿದ ವರ್ಗಾಂತರ ಇರಬೇಕು. ಅಕಸ್ಮಾತ್ ಅವರು ತೆರೆದ ವರ್ಗಾಂತರವನ್ನು ಕೊಟ್ಟಿದ್ರೆ ಅದನ್ನು ಮುಚ್ಚಿದ ವರ್ಗಾಂತರವನ್ನಾಗಿ ಪರಿವರ್ತಿಸಿ ಮುಂದುವರಿಬೇಕು. ಒಂದನೇ ಅಂಶ. ಎರಡನೇ ಅಂಶ, ಇಲ್ಲಿ ವರ್ಗಾಂತರಗಳನ್ನು ಕೊಟ್ಟಿದ್ದಾರೋ ಆವೃತ್ತಿಗಳ ಸಂಚಿತ ಮೊತ್ತವನ್ನು ಕೊಟ್ಟಿದ್ದಾರೋ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಈ ಲೆಕ್ಕದಲ್ಲಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಟ್ಟಿರೋದರಿಂದ ನಾವು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ನೋಡೋಣ. ಹಿಂದಿನ ಲೆಕ್ಕದಲ್ಲಿ ಇಲ್ಲಿ ವರ್ಗಾಂತರದ ಮೇಲ್ಮಿತಿಯನ್ನು ಕೊಟ್ಟಿದ್ದರು ಮತ್ತು ಆವೃತ್ತಿಗಳ ಸಂಚಿತ ಮೊತ್ತ ಕೊಟ್ಟಿದ್ದರು. ಇಲ್ಲಿ ನೋಡಲಿ, ಆವೃತ್ತಿಗಳನ್ನು ಪರಿಗಣಿಸಿದಾಗ 5, 10, 20, 5, 10 ಇಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ. ಹೀಗಿದ್ದಾಗ ಈ ವರ್ಗಾಂತರವನ್ನು ಆವೃತ್ತಿಗಳ ಸಂಚಿತ ಮೊತ್ತವನ್ನಾಗಿ ಅಥವಾ ಸಂಚಿತ ಮೊತ್ತದ ಇನ್ನೊಂದು ಕೋಷ್ಟಕವನ್ನಾಗಿ ನಾವು ಮೊದಲಿಗೆ ಬರ್ಕೋಬೇಕು. ಹಾಗಾದ್ರೆ ಆ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ನಾನು ಕೋಷ್ಟಕ ಪರಿವರ್ತನೆಯನ್ನು ಬರೆದುಕೊಂಡಿದ್ದೀನಿ. ಅದು ಏನೇನು ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ರಿ. ಆದಾಯವನ್ನು ರೂಪಾಯಿಗಳಲ್ಲಿ ಒಂದು ಕಾಲಮ್ ಆದರೆ ಕೆಲಸಗಾರರ ಸಂಖ್ಯೆ ಇನ್ನೊಂದು ಕಾಲಮ್. ಇಲ್ಲೇನು ಮಾಡಬೇಕು, ನಾವು ಕೋಷ್ಟಕವನ್ನು ರಚನೆ ಮಾಡೋದ್ನಾಗ ವರ್ಗಾಂತರದ ಮೇಲ್ಮಿತಿಯನ್ನು ಪರಿಗಣಿಸ್ಕೊಳ್ಬೇಕು. ಈ ವರ್ಗಾಂತರದ ಕೆಳಮಿತಿ 100 ಅದ, ಮೇಲ್ಮಿತಿ 120 ಅದ. ಹಾಗಿದ್ರೆ ನಮಗೆ ಮೊದಲನೇ ಕಾಲಮ್ದಲ್ಲಿ ಏನು ಬರೀಬೇಕಪ್ಪ ಅಂದ್ರೆ 120ಕ್ಕಿಂತ ಕಡಿಮೆ, 120ಕ್ಕಿಂತ ಕಡಿಮೆ. ಮುಂದೆ 140ಕ್ಕಿಂತ ಕಡಿಮೆ, 160ಕ್ಕಿಂತ ಕಡಿಮೆ, 180ಕ್ಕಿಂತ ಕಡಿಮೆ, 200ಕ್ಕಿಂತ ಕಡಿಮೆ. ಈ ರೀತಿ ಈ ವರ್ಗಾಂತರದ ಮೇಲ್ಮಿತಿಗಳನ್ನು ಬರ್ಕೊಂಡು ಅದರ ಜೊತೆಗೆ ಒಂದು ಶಬ್ದವನ್ನು ಸೇರಿಸಬೇಕು. 120ಕ್ಕಿಂತ ಕಡಿಮೆ, 140ಕ್ಕಿಂತ ಕಡಿಮೆ, ಈ ರೀತಿ. ಹಾಗಾದ್ರೆ ಇದೇನು ಸೂಚಿಸ್ತದೆ, ಈ ವರ್ಗಾಂತರ 100ರಿಂದ 120 ಏನು ವರ್ಗಾಂತರದಲ್ಲಿ 5 ಕೆಲಸಗಾರರದಾರ. ಹೀಗಿದ್ದಾಗ ಅವರು 100 ಸಂಬಳವನ್ನು ಪಡಿತಾ ಇದ್ದಾರೋ, 110 ಪಡಿತಾ ಇದ್ದಾರೋ, 120 ಪಡಿತಾ ಇದ್ದಾರೋ, 115 ಪಡಿತಾ ಇದ್ದಾರೋ ಈ ವರ್ಗಾಂತರದ ಕೋಷ್ಟಕದಿಂದ ನಮಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಏನು ಮಾಡ್ತೀವಿ, ಅದನ್ನು 100ರಿಂದ 120 ಒಂದು ಗುಂಪಿನಲ್ಲಿ 5 ಜನ ಅಂತ ತೊಂದಿರ್ತೀವಿ. ಈ ಕಡಿಮೆವಿರುವ ವಿಧಾನದಲ್ಲಿ ವರ್ಗಾಂತರದ ಮೇಲ್ಮಿತಿಯನ್ನು ನಾವು ಅಷ್ಟ ಪರಿಗಣಿಸಿಕೊಂಡು ನಮಗೆ 120ಕ್ಕಿಂತ ಕಡಿಮೆ ಸಂಬಳವನ್ನು ಪಡೆಯೋರು ಎಷ್ಟು ಅನ್ನೋ ದಾಖಲೆಯನ್ನು ಮಾತ್ರ ಪರಿಗಣಿಸ್ತೀವಿ. ಹೀಗಾಗಿ ಈ 5 ಜನರು 120ಕ್ಕಿಂತ ಕಡಿಮೆಯನ್ನು ಸಂಬಳವನ್ನು ಪಡಿತಕ್ಕಂಥವರು. ನೆಕ್ಸ್ಟ್, ಹಾಗಾದರೆ ಇಲ್ಲಿ 120ಕ್ಕಿಂತ ಪಡಿತಕ್ಕಂಥವ್ರು ಯಾಕೆ ತೊಗೋಬೇಕಂದ್ರೆ, ಸಾಮಾನ್ಯವಾಗಿ ಅಕಸ್ಮಾತ್ 120 ಪಡಿತಿದ್ದಂದ್ರೆ ನಾವು ಈ ಕೋಷ್ಟಕ ರಚನೆ ಮಾಡೋದ್ನಾಗ ಅದನ್ನು ಮುಂದಿನ ವರ್ಗಾಂತರಕ್ಕೆ ತೊಗೊಂಡಿರ್ತೀವಿ. ಒಬ್ಬ ವ್ಯಕ್ತಿ 120 ಸಂಬಳವನ್ನು ಪಡಿತಾ ಇದ್ರೆ 120 ಇಲ್ಲೂ ಅದ. ಹೀಗಾಗಿ 120 ಪಡಿತಕ್ಕಂಥ ವ್ಯಕ್ತಿಯನ್ನು ಈ ವರ್ಗಾಂತರದ ಗುಂಪಿನಲ್ಲಿ ಪರಿಗಣಿಸ್ಕೊಂಡಿರ್ತೀವಿ. ಹೀಗಾಗಿ 120 ಎರಡೂ ಕಡೆಗಿದ್ರೂ ಸಹಿತ 120 ಸಂಬಳವನ್ನು ಪಡಿತಕ್ಕಂಥವು ಈ ಗುಂಪಿನಲ್ಲಿ ಮಾತ್ರ ಇರ್ತಾನೆ. ಹೀಗಾಗಿ ಇಲ್ಲಿ ತೆಗೆದುಕೊಳ್ಳುವಾಗ 120ಕ್ಕಿಂತ ಕಡಿಮೆ ಅಂತ ಮಾತ್ರ ತಗೋಬೇಕು. 120 ಮತ್ತು 120 ಅಂತ ಕಡಿಮೆ ಅಂತ ತೆಗೆದುಕೊಳ್ಳುವುದಿಲ್ಲ. ಇದನ್ನು ಗಮನಿಸಿ. 120ಕ್ಕಿಂತ ಕಡಿಮೆ ತೆಗೆದುಕೊಳ್ಳೋರು 5 ಜನ. ನೆಕ್ಸ್ಟ್, 140ಕ್ಕಿಂತ ಕಡಿಮೆ ಪಡಿತಕ್ಕಂಥವ್ರು ಯಾರು? ಹಾಗಾದ್ರೆ ನೋಡ್ರಿ, 140 120ಕ್ಕಿಂತ 120ರಿಂದ 140 ಪಡಿತಕ್ಕಂಥವ್ರು 10 ಜನ ಅದಾರ. ಹಾಗಾದ್ರೆ ಇಲ್ಲಿ 140ಕ್ಕಿಂತ ಕಡಿಮೆ ಪಡಿತಕ್ಕಂಥವ್ರು ಅಂದ್ರೆ ಈ ಜನರು ಬಂದರು. ಈ ಎರಡೂ ಬೆಲೆಗಳನ್ನು ಕೂಡಿಸಿ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಕೋಷ್ಟಕದಲ್ಲಿ ಇಡಬೇಕು. 5 ಮತ್ತು 10 ಸೇರಿಸಿ 15 ಆಯಿತು. ಇವರು 15 ಜನ 140ಕ್ಕಿಂತ ಕಡಿಮೆ ಸಂಬಳವನ್ನು ಪಡಿತಕ್ಕಂಥವ್ರು. ಅದೇ ರೀತಿ 160ಕ್ಕಿಂತ ಕಡಿಮೆ ಸಂಬಳವನ್ನು ಪಡಿತಕ್ಕಂಥವ್ರು ಅಂದ್ರೆ ಹಿಂದಿನ ಎಲ್ಲ ಜನರನ್ನು ಆವೃತ್ತಿಗಳನ್ನು ಕೂಡಿಸಬೇಕು. 5, 10 ಮತ್ತು 20 ಎಲ್ಲವನ್ನು ಸೇರಿಸಿದ್ರೆ 35. ಅದೇ ಪ್ರಕಾರ 180ಕ್ಕಿಂತ ಕಡಿಮೆ ಸಂಬಳವನ್ನು ಪಡಿತಕ್ಕಂಥವ್ರು ಅಂದ್ರೆ ಪ್ರಾರಂಭದಿಂದ ಇಲ್ಲಿಯವರೆಗೆ ಎಲ್ಲ ಸಂಖ್ಯೆಗಳನ್ನ ಸೇರಿಸಬೇಕು. ಆವಾಗ 40. ಮುಂದೆ ಅದೇ ಪ್ರಕಾರ 200ಕ್ಕಿಂತ ಕಡಿಮೆ ಪಡಿತಕ್ಕಂಥವ್ರು ಅಂದ್ರೆ ಇಲ್ಲಿದ್ದಂಥವ್ರು ಎಲ್ಲರೂ ಸಹಿತ 200ಕ್ಕಿಂತ ಕಡಿಮೆ ಸಂಬಳವನ್ನು ಪಡಿತಕ್ಕಂಥವ್ರು ಅಂದ್ರೆ 5, 10, 20, 5, 10 ಎಲ್ಲವನ್ನ ಸೇರಿಸ್ಕೋಬೇಕು. ಈ ರೀತಿ ಬೆಲೆಗಳನ್ನು ಪಡಿತೀವಿ. ಅಥವಾ ನಾವು ಇನ್ನೊಂದು ಏನು ಮಾಡ್ಬೇಕಂದ್ರೆ
5 ಮೊದಲಿಗೆ ಬರೆದುಕೊಂಡು 5 ಮತ್ತು 10 ಸೇರಿಸಿದಾಗ 15 ಆಯಿತು. ಈ 15ರಲ್ಲಿ 20 ಸೇರಿಸಿ ಮುಂದಿನ ಸ್ಥಾನದಲ್ಲಿ ಇಟ್ಕೋಬೇಕು. 35ರಲ್ಲಿ 5 ಸೇರಿಸಿಕೊಂಡು 40 ಇಟ್ಕೋಬೇಕು. 40ರಲ್ಲಿ ಕೊನೆಯ ಸಂಖ್ಯೆಯನ್ನು ಸೇರಿಸಿಕೊಂಡು 50. ಅಂದರೆ 50 ಜನರು ಇದ್ರಂದ್ರೆ ಕೊನೆಯ ಬೆಲೆ 50 ಬಂದಿರ್ತದೆ. ಮೇಲ್ಭಾಗದಿಂದ ಬೆಲೆಗಳನ್ನು ಸೇರಿಸ್ತಾ ಬರಬೇಕು. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಮೊದಲನೇ ಸಂಖ್ಯೆಯನ್ನು ಹಾಗೆ ಇಟ್ಕೋಬೇಕು. ನಂತರ ಬರ್ತಕ್ಕಂಥ ಪ್ರತಿ ಆವೃತ್ತಿಗಳನ್ನು, ಪ್ರತಿ ವರ್ಗಾಂತರದ ಗುಂಪಿನ ಆವೃತ್ತಿಗಳನ್ನು ಸೇರಿಸಿಕೊಂಡು ಮುಂದಿನ ಬೆಲೆಗಳನ್ನು ಬರಿತಾ ಬರಬೇಕು. ಇವುಗಳನ್ನು ಆವೃತ್ತಿಗಳ ಸಂಚಿತ ಮೊತ್ತ ಅಂತ ಕರೀತೀವಿ. ಆವೃತ್ತಿಗಳ ಸಂಚಿತ ಮೊತ್ತ. ಈ ರೀತಿ ಕೋಷ್ಟಕವನ್ನು ಪರಿವರ್ತನೆ ಮಾಡ್ಕೋಬೇಕು. ಈ ಕೋಷ್ಟಕವನ್ನು ಪರಿವರ್ತನೆ ಮಾಡಿಕೊಂಡ ನಂತರ ಈ ಕೋಷ್ಟಕದಿಂದ ನಾವು ನೋಡ್ಬೇಕಂದ್ರೆ ನಕ್ಷೆಯನ್ನು ಬಿಡಿಸಬೇಕು. ಹಿಂದಿನ ಲೆಕ್ಕದಲ್ಲಿ ನೇರವಾಗಿ ಈ ಬೆಲೆಗಳನ್ನು ಅಥವಾ ಈ ಕೋಷ್ಟಕವನ್ನು ಕೊಟ್ಟಾಗ ನಾವು ಆ ಬೆಲೆಗಳನ್ನು ನೇರವಾಗಿ ತಗೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಅವುಗಳನ್ನು ಸೇರಿಸ್ತಕ್ಕಂಥದ್ದಿರಲಿಲ್ಲ. ಈಗ ಯಾಕೆ ಸೇರಿಸಬೇಕಂದ್ರೆ ಆವೃತ್ತಿಗಳನ್ನು ಮಾತ್ರ ಕೊಟ್ಟಾಗ ಆ ಆವೃತ್ತಿಗಳ ಸಂಚಿತ ಮೊತ್ತವನ್ನು ಕಂಡುಹಿಡಲಿಕ್ಕೆ ಕೋಷ್ಟಕವನ್ನು ಪರಿಗಣಿಸಬೇಕು. ಇದು ನಿಮ್ಮ ಗಮನದಲ್ಲಿರಲಿ. ಮತ್ತು ಅತ್ಯಂತ ಪ್ರಮುಖವಾದದ್ದು, ಆವೃತ್ತಿಗಳನ್ನು ಕೊಟ್ಟಿದ್ರೆ ಮಾತ್ರ ಆವೃತ್ತಿಗಳ ಸಂಚಿತ ಮೊತ್ತ ಕಂಡುಹಿಡಬೇಕು. ಆವೃತ್ತಿಗಳ ಸಂಚಿತ ಮೊತ್ತವನ್ನು ಕೊಟ್ಟಿದ್ರೆ ನೇರವಾಗಿ ತೆಗೆದುಕೊಂಡು ಚಿತ್ರವನ್ನು ಬರೀಬೇಕು. ಹಾಗಾದ್ರೆ ಲೆಕ್ಕವನ್ನು ಮುಂದುವರಿಸ್ತಾ ಬರೋಣ. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ, ಈಗಾಗಲೇ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳನ್ನು ನಾನು ಬರ್ಕೊಂಡ್ಬಿಟ್ಟಿದ್ದೀನಿ. ಹೀಗಾಗಿ ಕ್ಷಿತಿಜ ಅಕ್ಷ ಅಥವಾ ಅಡ್ಡ ರೇಖೆ ಅಂತ ಕರಿಬಹುದು ಒಂದು ರೇಖೆಯನ್ನು, ಆಮೇಲೆ ಇದಕ್ಕೆ ಲಂಬವಾದಂಥ ಇನ್ನೊಂದು ರೇಖೆಯನ್ನು ನಾವೇನು ಮಾಡ್ಬೇಕಂದ್ರೆ ಅಕ್ಷಗಳ ರೂಪದಲ್ಲಿ ರಚನೆ ಮಾಡ್ಕೋಬೇಕು. ಇನ್ನು ಎಕ್ಸ್ ಅಕ್ಷ ಅಥವಾ ಕ್ಷಿತಿಜ ಅಕ್ಷ, ಇದರಲ್ಲಿ ವರ್ಗಾಂತರದ ಮೇಲ್ಮಿತಿಗಳನ್ನು ಪರಿಗಣಿಸಬೇಕು. ಕಡಿಮೆ ಇರುವ ಓಜಿವನ್ನು ರಚನೆ ಮಾಡಲಿಕ್ಕೆ ನಾವು ವರ್ಗಾಂತರದ ಮೇಲ್ಮಿತಿಗಳನ್ನು ಬರಿಬೇಕು. ನೆಕ್ಸ್ಟ್, ಇದರ ವಿರುದ್ಧವಾಗಿ ಇನ್ನೊಂದು ಅಕ್ಷಕ್ಕೆ ಆವೃತ್ತಿಗಳ ಸಂಚಿತ ಮೊತ್ತವನ್ನು ನಾವು ಪರಿಗಣಿಸ್ಕೋಬೇಕು. ಆವೃತ್ತಿಗಳ ಸಂಚಿತ ಮೊತ್ತವನ್ನು ಪರಿಗಣಿಸ್ಕೋಬೇಕು. ಅಥವಾ ಲಂಬ ಅಕ್ಷಕ್ಕೆ ಆವೃತ್ತಿಗಳ ಸಂಚಿತ ಮೊತ್ತವನ್ನು ಪರಿಗಣಿಸ್ಕೋಬೇಕು. ಈಗ ಈ ಕೋಷ್ಟಕವನ್ನು ರಚನೆ ಮಾಡಲಿಕ್ಕೆ ಈ ಕೋಷ್ಟಕವನ್ನು ನಾನು ಇಲ್ಲಿ ಏನು ಮಾಡ್ತಂದ್ರೆ ತೆಗೆದುಕೊಂಡು ಈ ಬೆಲೆಗಳನ್ನು ಗುರುತಿಸ್ತಕ್ಕಂಥದ್ದನ್ನು ಮುಂದುವರಣಿ. ಹಾಗಾದ್ರೆ ಇಲ್ಲಿ ಸ್ಕೇಲ್ ತಗೋಬೇಕು. ಸ್ಕೇಲ್ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಎಷ್ಟು ಅನ್ನೋದನ್ನು ಪರಿಗಣಿಸ್ತಾ ಹೋಗಬೇಕು. ಆಮೇಲೆ ವಾಯ್ ಅಕ್ಷ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಎಷ್ಟು ಅನ್ನೋದನ್ನು ಪರಿಗಣಿಸ್ಕೋಬೇಕು. ಈಗ ಇಲ್ಲಿ ನೋಡ್ರಿ, ವರ್ಗಾಂತರದ ಮೇಲ್ಮಿತಿಗಳು ಮಧ್ಯದಿಂದ ಪ್ರಾರಂಭ ಆಗ್ಯದವು. ಇಲ್ಲಿ 120, 140, 160 ಈ ರೀತಿ ಅದ. ಹೀಗಾಗಿ ವರ್ಗಾಂತರದ ಗಾತ್ರದಷ್ಟು ನಾವು ಸಾಮಾನ್ಯವಾಗಿ ತೊಗೊಂಡಿರ್ಬೋದು. ಇದು 0 ಆದರೆ ನಮಗಿಲ್ಲಿ ವರ್ಗಾಂತರದ ಗಾತ್ರ 20 ಇರೋದ್ರಿಂದ 20, 40, 60 ಬರೆದಾಗ ಈ ಭಾಗದಲ್ಲಿ ಬಿಂದುಗಳನ್ನು ಗುರುತಿಸಲಿಕ್ಕೆ ನಮಗೆ ಅವಶ್ಯಕತೆ ಇರುವುದಿಲ್ಲ. ಹೀಗಾಗಿ ಏನು ಮಾಡಬೇಕು, ನಾವು ಎಲ್ಲಕ್ಕಿಂತ ಪ್ರಾರಂಭವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ 120. ಈ 120 ಇಲ್ಲಿ ಮೊದಲಿನ ಬಿಂದುವಿನ ರೂಪದಲ್ಲಿ ಬರ್ಕೋಬೇಕು. ಮೊದಲಿನ ಬಿಂದುವಿನಲ್ಲಿ 120, ಎರಡನೇದ್ದು 140, 160. ಅಂದರೆ ಪ್ರತಿ ಸೆಂಟಿಮೀಟರ್ಗಳು 20 ವರ್ಗಾಂತರಗಳನ್ನು ಹೊಂದಿರತಕ್ಕಂಥದ್ದು. ಹೀಗಾಗಿ 180, 200 ಈ ರೀತಿ ಮುಂದುವರಿಬೇಕು. ಹಾಗಿದ್ರೆ ಈ ಅಕ್ಷದ ಮೇಲೆ ಈ ಬೆಲೆ, ಈ 1 ಸೆಂಟಿಮೀಟರ್ 120 ಪ್ರತಿನಿಧಿಸ್ತದೆ. ಹೀಗಾಗಿ ಈ ಅಕ್ಷದ ಮೇಲೆ ಒಂದು ಚಿಹ್ನೆಯನ್ನು ಮಾಡಲಿಕ್ಕೆ ಮರೆಯೋದಿಲ್ಲ. ಈ ಅಕ್ಷವನ್ನು ನಾವು ಜಿಪ್ ಮಾಡಿರ್ತಕ್ಕಂಥದ್ದು, ಅಥವಾ ಈ ಅಕ್ಷವನ್ನು ಇಷ್ಟೇ ಮುಂದಿನ ಬೆಲೆಗಳನ್ನು ಮಾತ್ರ ಪರಿಗಣಿಸ್ಕೊಳ್ವಿ. ಹಿಂದಿನ ಬೆಲೆಗಳನ್ನು ನಾವು ಪರಿಗಣಿಸಿಲ್ಲ ಅನ್ನಲಿಕ್ಕೆ ಈ ಅಕ್ಷವನ್ನು ಏನು ಮಾಡ್ಬೇಕಂದ್ರೆ ಒಂದು ರೆಸಿಸ್ಟೆನ್ಸ್, ಭೌತಶಾಸ್ತ್ರದಲ್ಲಿ ನಾವು ಏನಪ್ಪ ಅಂದ್ರೆ ರೋಧಕವನ್ನು ಯಾವ ರೀತಿ ಮಾಡಿರ್ತಲ್ಲ ಆ ರೀತಿ
ನಾವು ಒಂದು ಚಿಹ್ನೆಯನ್ನು ಉಪಯೋಗಿಸ್ಕೊಂಡು ತೋರಿಸಿದ್ರೆ ಇದು ಈ ಅಕ್ಷವನ್ನು ಇಲ್ಲಿಂದ ಮುಂದಿನ ಬೆಲೆಗಳನ್ನು ಮಾತ್ರ ಪರಿಗಣಿಸಿದ್ವಿ. ಹಿಂದಿನ ಭಾಗವನ್ನು ನಾವೇನು ಮಾಡಿದ್ವಿ ಅಂದರೆ ಮರೆಯಾಚಿದ್ದೀವಿ ಅನ್ನೋದನ್ನು ಸೂಚಿಸ್ತದೆ. ಆಮೇಲೆ ಇದು ಈ ರೀತಿ 200, 220 ಈ ರೀತಿ ಮುಂದುವರಿತಾ ಹೋಗ್ಬೋದು. ಇನ್ನು ಇನ್ನೊಂದು ಅಕ್ಷಕ್ಕೆ ವಾಯ್ ಅಕ್ಷಕ್ಕೆ ಬೆಲೆಗಳನ್ನು ನಾವು ಪರಿಗಣಿಸ್ಕೋಬೇಕು. ಇಲ್ಲಿ 1 ಸೆಂಟಿಮೀಟರ್ ಈಜುಕೊಟ್ಟು ಎಕ್ಸ್ ಅಕ್ಷಕ್ಕೆ 20 ವರ್ಗಾಂತರ. ಆಮೇಲೆ ವಾಯ್ ಅಕ್ಷಕ್ಕೆ 1 ಸೆಂಟಿಮೀಟರ್ ಈಜುಕೊಟ್ಟು ನಾವು 10 ಆವೃತ್ತಿಗಳನ್ನ ತೊಗೋಬೋದು ಅಥವಾ 5 ಆವೃತ್ತಿಗಳನ್ನು ತೊಗೊಬೋದು. ಅಂದ್ರೆ ಇದು 5, 10, 15, 20 ಈ ರೀತಿ 1 ಸೆಂಟಿಮೀಟರ್ ಈಜುಕೊಟ್ಟು ಆಯಿತು ಅಂದ್ರೆ ಇದು ಅಕ್ಷ ಏನಪ್ಪ ಅಂದ್ರೆ ಭಾಳ ದೂರದವರೆಗೆ ಮುಂದುವರಿತದೆ. ಅದರ ಬದಲಾಗಿ ನೀವೇನು ಮಾಡೋದು, ಇದನ್ನು 1 ಸೆಂಟಿಮೀಟರ್ ಈಜುಕೊಟ್ಟು 10, ಈ ಮುಂದಿನ 1 ಸೆಂಟಿಮೀಟರ್ ಈಜುಕೊಟ್ಟು 20, ಮುಂದಿನ ಸೆಂಟಿಮೀಟರ್ ಈಜುಕೊಟ್ಟು 30, ಮುಂದಿನ ಸೆಂಟಿಮೀಟರ್ ಈಜುಕೊಟ್ಟು ಮತ್ತು 10 ಹೆಚ್ಚಾದ 40, 50 ಈ ರೀತಿ ಆದ್ರೂ ತೊಗೊಂಡು ಮುಂದುವರಿಬೋದು. ಹೀಗೆ ತೊಗೊಂಡಾಗ 1 ಸೆಂಟಿಮೀಟರ್ ಈಜುಕೊಟ್ಟು 10 ಆವೃತ್ತಿಗಳು ತೊಗೊಂಡ್ರೆ ಇಲ್ಲಿ ವಾಯ್ ಅಕ್ಷ 1 ಸೆಂಟಿಮೀಟರ್ ಈಜುಕೊಟ್ಟು 10 ಆವೃತ್ತಿಗಳು ಅಥವಾ ಸಂಚಿತ ಆವೃತ್ತಿಗಳಂತ ಬರಿತಕ್ಕದ್ದು. ಇನ್ನು ಇಷ್ಟಾದ ನಂತರ ನಾವೇನು ಮಾಡ್ಬೇಕಂತಂದ್ರೆ ಇದನ್ನು ಆಧರಿಸಿಕೊಂಡು ನಾವು ನಕ್ಷೆಯನ್ನು ಬರಲಿಕ್ಕೆ ಪ್ರಾರಂಭ ಮಾಡಬೇಕು. ಮೊದಲನೇ ಬಿಂದು 120ಕ್ಕಿಂತ ಕಡಿಮೆ 5 ಅದ. ಇಲ್ಲಿ 120ರಿಂದ 5 ಅಂದರೆ 5ನೇ ಸ್ಥಾನಕ್ಕೆ ನಾವು ಒಂದು ಬಿಂದುವನ್ನು ಗುರುತಿಸ್ಕೋಬೇಕು. ಈ ಬಿಂದು ಏನು ಸೂಚಿಸ್ತದೆ ಅಂದರೆ 120 ಮತ್ತು 5 ಈ ಬೆಲೆಗಳನ್ನು 125 ಅನುಸರಿಸಿ 5 ಆವೃತ್ತಿಗಳನ್ನು ಸೂಚಿಸ್ತಕ್ಕಂಥದ್ದು ಬಿಂದು. ನೆಕ್ಸ್ಟ್ 140ರಿಂದ 15, 140ರಿಂದ ಇದೇ ರೀತಿ ಮುಂದುವರೆದು 10, ಮುಂದೆ 15 ಅಂದರೆ 5 ಬಿಂದುಗಳು. ಇಲ್ಲಿ ಬೇಕಾದ್ರೆ ಪ್ರತಿ ಬಿಂದುವಿನ ಜೊತೆಗೆ ನೀವು ಅವುಗಳನ್ನ ಬರಿತಾ ಹೋಗ್ಬೋದು. 140 ಮತ್ತು 15 ಈ ಬೆಲೆಗಳನ್ನು ಸೂಚಿಸ್ತಕ್ಕಂಥದ್ದು. ಮುಂದಿನ ಬೆಲೆ 160ರಿಂದ 35, 160ರಿಂದ 35 ಇಲ್ಲಿಂದ ಇದೇ ರೀತಿ 30ರಿಂದ 35 ಅಂತ ಈ ರೀತಿ ಬಿಂದುಗಳನ್ನು ನೀವು ಗುರುತಿಸ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ಬೋದು. 160ರಿಂದ ಬಿಂದು 35 ಇದು 160ರಿಂದ ಪ್ರಾರಂಭವಾದದ್ದು ಮತ್ತು 35 ಬೆಲೆಯನ್ನು ಸೂಚಿಸ್ತಕ್ಕಂಥದ್ದು. ನೆಕ್ಸ್ಟ್ 180ರಿಂದ 40, 180ರಿಂದ 40 ಈ ರೀತಿ. ಮುಂದೆ ಕೊನೆಯದಾದಂಥ ಬೆಲೆ ಇದೆ 200ರಿಂದ 50, 200ರಿಂದ ಮೇಲಕ್ಕೆ ಹೋಗಿ 50, ಅದು 50ರ ಎತ್ತರವನ್ನು ಸೂಚಿಸ್ತಕ್ಕಂಥದ್ದು. ಹೀಗೆ ಬಿಂದುಗಳನ್ನು ಗುರುತಿಸುವಾಗ ನೀವು ಬೆಲೆಗಳನ್ನ ಸರಿಯಾಗಿ ಗುರುತಿಸಿದಿರಿಲ್ಲ ನೋಡ್ಕೊತ ಬರಬೇಕು. ಇದು 200ರಿಂದ 50, 180ರಿಂದ 40, 160ರಿಂದ ಏನಪ್ಪ ಅಂತಂದ್ರೆ 35. ಹೀಗಾಗಿ ಒಂದು ಬಿಂದುವನ್ನು ಗುರುತಿಸಲಿಕ್ಕೆ ತಪ್ಪಿದ್ರೆ ಅದನ್ನು ನೀವು ಸರಿಪಡಿಸ್ಕೋಬೇಕು. ಇನ್ನೊಮ್ಮೆ ಅವುಗಳನ್ನು ಚೆಕ್ ಮಾಡಿಕೊಂಡು ಮುಂದುವರಿತಕ್ಕದ್ದು. ಇವುಗಳನ್ನು ಗುರುತಿಸಿದ ನಂತರ ಮುಂದೆ ಇವುಗಳನ್ನು ನಾಜೂಕಾದಂಥ ಗೆರೆಗಳಿಂದ ಬಿಂದುಗಳನ್ನು ಸೇರಿಸ್ತಾ ಹೋಗಬೇಕು. ಅದು ವಕ್ರ ರೇಖೆಯಾಗಿರ್ತದೆ. ಈ ರೀತಿ ರಚಿಸಿದಂಥ ರೇಖೆ ಏನಪ್ಪ ಅಂದ್ರೆ ಇದು ಕಡಿಮೆ ಇರುವ ಓಜು. ಕಡಿಮೆ ಇರುವ ಓಜು ಯಾವಾಗಲೂ ಕಡಿಮೆ ಇರುವ ಓಜು ಇದು ಆನೆಯ ಸೊಂಡಿಯನ್ನು ಪ್ರತಿನಿಧಿಸಿದಂತಲೂ ಹೇಳ್ತಾರೆ ಕೆಲವೊಂದು ಜನ. ಹಾಗಾದ್ರೆ ಆನೆಯ ಸೊಂಡೆ ಮೇಲ್ಭಾಗದಲ್ಲಿ ಎತ್ತರಿಸಿದಂಥ ಸೊಂಡೆ ಅದ ಅಂತ ತಿಳ್ಕೊಂಡ್ರೆ ಇದು ಮೇಲ್ಭಾಗದಲ್ಲಿ ಹೆಚ್ಚಳ ಆಗ್ತಾ ಹೋಗಿರ್ತದೆ. ಹೀಗಾಗಿ ಓಜಿಯನ್ನು ಕಡಿಮೆ ಇರುವ ಓಜಿಯು ಕೆಳಭಾಗದಿಂದ ಪ್ರಾರಂಭಿಸಿ ಮೇಲ್ಭಾಗದಲ್ಲಿ ಹೋಗಿರ್ತದೆ ಮತ್ತು ಇಲ್ಲಿ 2 ಬೆಲೆಗಳನ್ನು ಅದು ಅನುಸರಿಸಿರ್ತದೆ. ಒಂದು ವರ್ಗಾಂತರದ ಮೇಲ್ಮಿತಿಗಳನ್ನು ಆಧರಿಸಿಕೊಂಡು ಆವೃತ್ತಿಗಳ ಸಂಚಿತ ಮೊತ್ತವನ್ನು ಸೂಚಿಸ್ತಕ್ಕಂಥ ಬೆಲೆಗಳನ್ನು ಪ್ರತಿನಿಧಿಸಿ ಎಳೆದಂಥ ನಕ್ಷೆಯನ್ನು ನಾವು ಓಜಿಯು ಅಥವಾ ಕಡಿಮೆ ಇರುವ ಓಜಿಯು ಅಂತ ಕರಿತೀವಿ.